ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕಳೆದ ಬಹುಶಃ 4-5 ದಿನಗಳ ಹಿಂದೆ ಕೂಡ ಇವರ ಸಂದರ್ಶನ ಮಾಡಿದೆ. ಅಂದು ಇವರ ಒಂದು ವಿಶೇಷವಾದ ಇಂಟರ್ವ್ಯೂ ಮಾಡಿದ ಸಂದರ್ಭದಲ್ಲಿ ಅವರೇನು ಪ್ರತಿಭಟನೆ ಕೂತ ಸಂದರ್ಭದಲ್ಲಿ ಆ ಜಾಗದಲ್ಲಿಯೇ ಒಂದು ಇಂಟರ್ವ್ಯೂನ ಮಾಡಿದ್ದು. ನಿಮ್ಮ ಹೋರಾಟಗಳು, ಅವರಿಗೆ ಆದ ಸಮಸ್ಯೆಗಳ ಕುರಿತಾಗಿ ಅವರು ಮಾತಾಡಿದ್ರು. ಪ್ರತಿಭಟನೆಗೆ ಕುಳಿತ 24-26 ಗಂಟೆಯಲ್ಲಿಯೇ ಅವರ ಸಮಸ್ಯೆ ಬಗೆಹರಿದಿರುವಂತದ್ದು. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ವರ್ಷಾನುಗಟ್ಲೆ ಎಷ್ಟೇ ಕಚೇರಿಗಳಿಗೆ ಅಲ್ದ್ರೂ ಕೂಡ ಆ ಕೆಲಸಗಳಾಗಲ್ಲ. ಆದ್ರೆ ಹೋರಾಟದ ಮೂಲಕ ಒಂದು ಆಗಬೇಕಾದ ಕೆಲಸಗಳಾಗಿರ್ಬೋದು, ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ಬೋದು ಅನ್ನುವುದು ಕೇವಲ ಉಡುಪಿ ಅಥವಾ ಕರಾವಳಿ ಭಾಗಕ್ಕೆ ಮಾತ್ರ ಅಲ್ಲ, ಇಡೀ ಏನು ಕರ್ನಾಟಕಕ್ಕೆ ತೋರಿಸಿಕೊಟ್ಟಿರುವಂತಹ ಏನು ಉಡುಪಿ ವಿಧಾನಸಭಾ ಕ್ಷೇತ್ರದ 3 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿರುವಂತಹ ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ ರಘುಪತಿ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮ. ರಘುಪತಿ ಭಟ್ರೆ, ನಾನು 4 ದಿನಗಳ ಹಿಂದೆ ನಿಮ್ಮನ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ಎದುರುಗಡೆ ನಿಮ್ಮ ಒಂದು ಇಂಟರ್ವ್ಯೂ ಮಾಡಿದ್ದೆ. ಅದು ಹೋರಾಟದ ಸಂದರ್ಭ. ಈಗ ನಿಮ್ಮ ಹೋರಾಟಕ್ಕೆ ಒಂದು ಗೆಲುವು ಸಿಕ್ಕಿರುವುದು ಎಷ್ಟು ಖುಷಿ ಆಗ್ತಾ ಇದೆ ಸರ್? ಇದು ಹೋರಾಟಕ್ಕೆ ಗೆಲುವು ಸಿಕ್ಕಿದ್ದು ಖುಷಿ, ಅದರ ಜೊತೆ ಇಷ್ಟು ತಡ ಆಗಿದೆ ಅಂತ ಹೇಳುವಂತ ಆತಂಕವೂ ಇದೆ. ಇವತ್ತು ನನಗೆ ಗೆಲುವು ಸಿಕ್ಕಿರ್ಬೇಕಾದ್ರೆ ನನಗೆ ಅನಿವಾರ್ಯವಾಗಿ ನಾನು ಧರಣಿ ಮಾಡ್ಬೇಕಂತ ಸಂದರ್ಭ ಬಂದಿತ್ತು. ನಾನು ಧರಣಿ ಮಾಡದೇ ಇರ್ತಿದ್ರೆ ನನಗೆ ಮತ್ತೆ ಪುನಃ ಟೌನ್ ಪ್ಲಾನಿಂಗ್ ಮೀಟಿಂಗ್ ಅಂತ ಹಾಕ್ಲಿಕ್ಕೆ ಶಾಸಕರು ಆಲ್ರೆಡಿ ಲೆಟರ್ ಕೊಟ್ಟಿದ್ರು. ಹಾಕಿ ಅದು ಮತ್ತೊಂದು 6 ತಿಂಗಳ 1 ವರ್ಷ ಮತ್ತೊಮ್ಮೆ ನಾನು ಕೋರ್ಟ್ ಹೋಗಿ ಕೋರ್ಟಿನ ಡೈರೆಕ್ಷನ್ ಬಂದು ಮಾಡ್ಬೇಕಿತ್ತು. ಬಿಟ್ರೆ ಕೊನೆಗೆ ಇದು ನನಗೆ ಇದರ ವಿಷಯ ಹೀಗೆ ಗೊತ್ತಾದ್ಮೇಲೆ ನಾನು ಧರಣಿ ಕೂತ್ಕೊಳ್ಬೇಕಾಗಿದ್ರೆ ನಂಗೆ 100% ಅದು ಲೀಗಲ್ ಇದೆ ಅಂತ ಗೊತ್ತಿದ್ದರಿಂದ ನಾನು ಕೂತ್ಕೊಂಡದ್ದು. 99.9 ಇದ್ರೂ ನಾನು ಕೂತ್ಕೊಳ್ಳಲ್ಲ, ಯಾರು ಕೂತ್ಕೊಳ್ಳಲ್ಲ. ಉದ್ಯಮಿ ಸ್ವಲ್ಪ ಏನಾದ್ರು ಇದು ನಾನೀಗ ಈಗ ಅಲ್ಲೂ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗೋ ಚಾನ್ಸಸ್ ಅಲ್ಲ. ಹಾಗಲ್ಲ ನೋಡಿ, ಯಾವುದೇ ರೆಕಾರ್ಡ್ಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ. ಅದಕ್ಕೆ ಸ್ವಲ್ಪ ಪೊಲಿಟಿಷಿಯನ್ ಸಹಕಾರದಿಂದ ಹೆಚ್ಚು ಕಮ್ಮಿ ಆಗ್ತದೆ ಹೇಳುವಂತ. ನನ್ನ ಕೇಸಲ್ಲಿ 100% ಲೀಗಲ್ ಇತ್ತು. ಒಂದು ಚೂರು 0.01% ಮಿಸ್ಟೇಕ್ ಇರ್ಲಿಲ್ಲ. ಕೇವಲ ಶಾಸಕರ ಒತ್ತಡದಿಂದ 24 ತಿಂಗಳು ತಡೆ ಆದದ್ದು. ಮಾರ್ಚ್ 24ರಲ್ಲಿ ಕೊಡ್ಬೇಕಾದ್ದನ್ನ 26ರವರೆಗೆ ಕೊಡ್ಬೇಕಾಗ್ತದೆ. ಕೋರ್ಟಿಗೆ ಹೋದ್ರೂ ಆಗ್ಲಿಲ್ಲ. ಆಮೇಲೆ ಸೆಕ್ರೆಟರಿಯಿಂದ ಆರ್ಡರ್ ಬಂದು 1 ತಿಂಗಳಾದ್ರೂ ಆಗ್ತಾ ಇಲ್ಲ. ಮತ್ತೆ ಪುನಃ ಮೀಟಿಂಗ್ ಹಾಕಿ ಅಂತ ಚರ್ಚೆ ಶುರು ಮಾಡಿದ. ಮೀಟಿಂಗ್ ಹಾಕಿದ್ರೆ ಮತ್ತೆ ಪುನಃ ಕನಿಷ್ಠ 6 ತಿಂಗಳು 1 ವರ್ಷ ದೂರ. ನನಗೆ ಅಷ್ಟು ತುಂಬಾ ಸಮಸ್ಯೆಯಲ್ಲಿದೆ, ನನಗೆ ಅರ್ಜೆಂಟ್ ಬೇಕಿತ್ತು. ಸೊ ಹಾಗಾಗಿ ನಾನು ಧರಣಿ ಕೂತ್ಕೊಂಡೆ. ನ್ಯಾಯ ಇದ್ದದ್ರಿಂದ ಸಿಕ್ಕಿತ್ತು. ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಇದು ಯಾರೋ ನನಗೆ ನಾನು ಧರಣಿ ಕೂತ್ಕೊಂಡಿಂದ ಸಿಕ್ಕಿತ್ತು ಅಲ್ಲ. ನಾನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ನಾನು ಧರಣಿ ಕೂತ್ಕೊಂಡದ್ರಿಂದ ಬೇಗ ಸಿಕ್ಕಿತ್ತು. ಯಾಕಂದ್ರೆ ನೀವು ಕಾನೂನು ಮಾಮೂಲಿ ಹೋರಾಟ ಮಾಡೋ ಟೈಮಲ್ಲಿ 2 ವರ್ಷಗಳಾದ್ರೂ ಕೂಡ ನಿಮ್ಗೆ ಅದು ಸಿಕ್ಕಿರ್ಲಿಲ್ಲ. ಧರಣಿ ಕೂತ 24 ಗಂಟೆಯಲ್ಲಿ ನಿಮ್ಗೆ ಸಿಗತ್ತೆ. ಧರಣಿಯ ಎಫೆಕ್ಟ್ ಒಂದು ಆ ಮಟ್ಟದಲ್ಲಿ ಇತ್ತಾಗಾದ್ರೆ ಸರ್, ಧರಣಿಯ ಎಫೆಕ್ಟ್ ಇತ್ತು. ಯಾಕಂದ್ರೆ ನಾನು ಏಕಾಂತವಾಗಿ ಕೂತ್ಕೊಂಡೆ, ಯಾರು ಜನ ಒಟ್ಟು ಮಾಡ್ಕೊಳ್ಳಿಲ್ಲ. ಮತ್ತೆ ನಾನು ಆಗುವವರೆಗೆ ಹೇಳುದಿಲ್ಲ ಅಂತ ಹೇಳಿದೆ. ಇದು ಸರ್ಕಾರದಲ್ಲಿ ಪ್ರೆಷರ್ ಬಿಲ್ಡಪ್ ಆಯ್ತು, ಅಧಿಕಾರಿಗಳು. ಮತ್ತೆ ಯಾಕಂದ್ರೆ ಮೇಲೆ UD ಸೆಕ್ರೆಟರಿಗೆ, ಕಮಿಷನರ್ಗೆ, ಡೈರೆಕ್ಟರ್ಗೆ ಇದರ ಕಂಪ್ಲೀಟ್ ಫೈಲ್ ಗೊತ್ತಿದೆ. ಒಂದು ಫೈಲ್ ಶಾಸಕರು ಇದರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ಹಾಕಿದ ಫೈಲ್ ಬಗ್ಗೆ ಅವರು ಅಧ್ಯಯನ ಮಾಡಿದ್ದಾರೆ. ಅದಕ್ಕೆ 14/1/2026 ಲೆಟರ್ ಕೊಟ್ಟಿದ್ದಾರೆ. ಅದಕ್ಕೆ ಸಿಂಗಲ್ ಔಟ್ ಕೊಡ್ಬೇಕು. 2, ನನಗೆ ಈಗ ರಿಜೆಕ್ಟ್ ಆಗಿದೆ ಮಾಡಿ ಆ 2 ಫೈಲ್ ನಾವು ಸ್ಟಡಿ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ 100% ಗೊತ್ತಿತ್ತು. 2ನೇದು ನನಗೆ 100% ಗೊತ್ತಿತ್ತು. ಇಲ್ಲಿ ಏನಾಯ್ತು ಅಂದ್ರೆ, ನಾನು ಕೂತ್ಕೊಂಡ ದಿವಸ ಅವ್ರು ಲೀಗಲ್ ಒಪಿನಿಯನ್ ಕೊಟ್ಟರು. ನಮ್ಮ ಹೈಕೋರ್ಟ್ ನ ಅಡ್ವೊಕೇಟ್ ಜನರಲ್ ಆಫೀಸ್ ನ ಪೆನಲ್ ಲಾಯರ್ಸ್ ಇದ್ದಾರೆ ಇಲ್ಲಿ ಟೌನ್ ಪ್ಲಾನಿಂಗ್ ಅಲ್ಲಿ. ಅಲ್ಲಿ ರೈಟಿಂಗ್ ಅಲ್ಲಿ ಈ ಫೈಲ್ ಅನ್ನ ನಾನು ಕೂತ್ಕೊಂಡ ದಿವಸವೇ ಕೊಟ್ಟು, ನಾನು ಕೂತ್ಕೊಳ್ತೇನೆ ಅಂತ ಶನಿವಾರ ಹೇಳಿದ್ದೇನೆ. ಆದಿತ್ಯವಾರ ಸತ್ಯನ್ ಅಂತ ಹೇಳುವಂತ TPM ಅನ್ನ ಕಳಿಸಿ ಅವ್ರು ವಿತ್ ಫೈಲ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಆಲ್ರೆಡಿ ಅವ್ರಿಗೆ ಗೊತ್ತಿದೆ, ಆಲ್ರೆಡಿ ಇದೊಂದು ಕೇಸ್ ಇರೋದ್ರಿಂದ. ಅಲ್ಲಿಂದ ರೈಟಿಂಗ್ ಅಲ್ಲಿ ಲೀಗಲ್ ಒಪಿನಿಯನ್, ಇದನ್ನು ನೀವು ಸ್ಪಷ್ಟವಾಗಿ ಕೇಳಿ. ಯಾರೋ ಕಮಿಷನ್ ಮಾಡಿದಂತ ನಿರ್ಧಾರ ಅಲ್ಲ, ಯಾರೋ ಬೆಂಗಳೂರು ಕಮಿಷನರು UD ಸೆಕ್ರೆಟರಿ ಮಾಡಿದಂತಹದ್ದಲ್ಲ. ಕೊನೆಯ ದಿವಸ ಲೀಗಲ್ ಒಪಿನಿಯನ್ ಪೆನಲ್ ಲಾಯರ್ ಇಂದ, ಅಡ್ವೊಕೇಟ್ ಜನರಲ್ ಆಫೀಸ್ ನ ಸರ್ಕಾರಿ ವಕೀಲರಿಂದ ಇವರಿಗೆ ರೈಟಿಂಗ್ ಅಲ್ಲಿ, ಅದರಲ್ಲಿ ನನ್ನ ಆದೇಶದಲ್ಲಿ ಕೊಟ್ಟಿದ್ದಾರೆ. ನಾನು ಮೊನ್ನೆ ತೋರಿಸಿದೆ. ಕಾನೂನು ಸಲಹೆಗಾರರ ಕಾನೂನು ಇದರ ಅಭಿಪ್ರಾಯ ತಗೊಂಡು ಕೊಟ್ಟದಂದ್ರೆ ಅವರಿಗೆ ಕೊಡ್ಲೇಬೇಕಾದ ಅನಿವಾರ್ಯ ಇತ್ತು. ನಾನು ಧರಣಿ ಕೂತ್ಕೊಂಡೆ, ಬೇಗ ಆಯ್ತು. ಹಾಗಾಗಿ ಇವತ್ತು ಕೆಲವು ಕಡೆ ಕೆಲವರೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ರಘುಪತಿ ಭಟ್ರಿಗೆ 2 ದಿವಸದಲ್ಲಿ ಕೊಟ್ಟಾಗೆ ಸಾವಿರಾರು ಕೇಸುಗಳಿದೆ. ಅದೆಲ್ಲ ನಾನು ಇದೇ ನೋಡ್ತಾ ಇದೆ. ನಿಮ್ಮ ಹೋರಾಟ ಆಯ್ತು, ಹೋರಾಟದಲ್ಲಿ ನಿಮ್ಗೆ ಯಶಸ್ಸು ಸಿಕ್ಕಿದ್ದು ಒಂದು ಭಾಗ.
ನಂತರದಲ್ಲಿ ಬರ್ತಿರುವಂತಹ ಕೆಲವೊಂದು ಹೇಳಿಕೆಗಳು ಮುಂದೆ ಬೇರೆಯವ್ರದ್ದು ಸಿಗತ್ತೆ, ರಘುಪತಿ ಭಟ್ ಅವ್ರದ್ದು ಈಗಾಗಲೇ ಸಿಕ್ಕಾಗಿದೆ, ಬೇರೆಯವ್ರದ್ದು ಈ ರೀತಿಯಾಗಿ ಬೇರೆ ಬೇರೆ ನಾನಾ ರೀತಿಯ ಹೇಳಿಕೆಗಳು ಅದು ಜಿಲ್ಲಾಧ್ಯಕ್ಷರಿಂದ ಹಿಡಿದು ಬೇರೆ ಬೇರೆಯವರಿಂದಲೂ ಕೂಡ ಬರ್ತಿರುವಂತದ್ದು. ಈ ಹೇಳಿಕೆಗಳಿಗೆ ಏನ್ ಹೇಳ್ತೀರಾ? ನೋಡಿ, ಹೇಳಿಕೆಗಳಿಗೆ ಅವರಿಗೆ ಪಾಪ ನಾವು ಅವರೆಲ್ಲ ನಮ್ಮ ಸ್ನೇಹಿತರೆ, ನಮ್ಮೊಟ್ಟಿಗೆ ಬೆಳೆದವ್ರು, ನಾವೆಲ್ಲ ಜೊತೆಯಲ್ಲೇ ಬೆಳೆದವ್ರು. ಯಾರು ಮೊನ್ನೆ ನಗರ ಸಮಿತಿಯವರು 3-4 ಜನ ಕುತ್ಕೊಂಡು ಮಾಡಿದ್ರು. ಇವತ್ತು ಜಿಲ್ಲಾಧ್ಯಕ್ಷರ ಹೇಳಿಕೆಯನ್ನು ನೋಡಿದ್ರೆ ನನಗೆ ಅದಕ್ಕೇನು ಬೇಸರ ಇಲ್ಲ, ಯಾಕಂದ್ರೆ ಅವ್ರಿಗೆ ಅನಿವಾರ್ಯ. ಅವರೊಂದು ಸ್ಥಾನದಲ್ಲಿದ್ದ ಮೇಲೆ ಆ ತರ ಹೇಳ್ಬೇಕಾಗ್ತದೆ. ಅದರಲ್ಲಿಯೂ ಶಾಸಕರು ಒತ್ತಡ ಹಾಕಿ ಜಿಲ್ಲಾಧ್ಯಕ್ಷರನ್ನ ಕೊಡಿ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಮನಸಾರೆ ಅವ್ರು ಹೇಳುದಿಲ್ಲ, ಆತ್ಮಸಾಕ್ಷಿಯಲ್ಲಿ ಹೇಳಲ್ಲ. ಅವ್ರಿಗೆ ಗೊತ್ತಿದೆ ರಘುಪತಿ ಭಟ್ರಿಗೆ ಎಷ್ಟು ಅನ್ಯಾಯ ಆಗಿದೆ, ಎಷ್ಟು ತೊಂದರೆ ಆಗಿದೆ, ಅವ್ರಿಗೆ ಎಷ್ಟು ಹೆರೆಸ್ ಆಗಿದೆ ಈ ಒಂದು ಕೇಸಲ್ಲಿ. ನಾನು ಬೇರೆ ವಿಷಯ ಹೇಳೋದಿಲ್ಲ ಅಂತ. ನಗರದ ಅಲ್ಲಿ ಕೂತ್ಕೊಂಡವರಿಗೂ ಎಲ್ರಿಗೂ ಗೊತ್ತಿದೆ. ಆದ್ರೆ ಶಾಸಕರ ಕಾರ್ಯದರ್ಶಿಯವರೇ ಬೇರೆ ಕುತ್ಕೊಂಡು ಡ್ರಾಫ್ಟ್ ಮಾಡಿ ತಂದು ಕುತ್ಕೊಂಡು ಮಾಡಿ ಅಂತ ಅವ್ರಿಗೂ ಭವಿಷ್ಯ ಬೇಕಲ್ಲ. ನಾಳೆ ಅವ್ರ ನಗರ ಅಧ್ಯಕ್ಷರಾಗಿದ್ದಾರೆ, ನಾಳೆ ಏನೋ ಕೌನ್ಸಿಲ್ ನಿಲ್ಬೇಕು ಅಂತ ಆಸೆ ಇದ್ದಾರೆ, ಇನ್ನೊಬ್ರು ಯಾರೋ ಜಿಲ್ಲಾ ಪಂಚಾಯತ್ ಏನೋ ಒಂದು ಆಸೆಯಲ್ಲಿ ಇರ್ತಾರಲ್ಲ ಅವರೆಲ್ಲ ಆ ಪಾರ್ಟಿಯ ಶಾಸಕರು ಇಲ್ಲೇ ಹಾಕ್ಲೇಬೇಕು ಅಂತ ಹೇಳಿದಾಗ ಹಾಕ್ತಾರೆ. ಹಾಗಾಗಿ ಅವ್ರ ಮೇಲೆ ನನಗೇನ್ ಬೇಸರ ಇಲ್ಲ. ಅವ್ರಿಗೆ ಅದು ಮಾಡಿಸ್ತಾ ಇರೋದೇನು, ಅವ್ರ ಆತ್ಮಸಾಕ್ಷಿ ಎಲ್ಲ ನನಗೆ ಗೊತ್ತಿದೆ. ನಾನು ನೇರವಾಗಿ ಕೇಳ್ತೇನೆ, ಈ ಭಾಗದ ಶಾಸಕರ ಕುಮ್ಮಕ್ಕಿನಿಂದ ಅವರು ಆ ರೀತಿಯಾದ ಉಳಿದ ನಾಯಕರುಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಅನ್ಸತ್ತಾ? ಖಂಡಿತ, ಅದೆಲ್ಲ ಸಂಶಯ ಬೇಡ, 200% ಸಂಶಯ ಬೇಡ. ನೀವು ಅವರು ನೋಡಿ, ನನ್ನ ಕೇಸಲ್ಲಿ ನಾನು ಯಾವುದೇ ಪಕ್ಷದ ವಿರುದ್ಧ ಮಾತಾಡಲಿಲ್ಲ. ನಾನು ಶಾಸಕರ ವಿರುದ್ಧ ಪ್ರತಿಭಟನೆ ಕೂತ್ಕೊಂಡದ್ದಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಕೂತ್ಕೊಂಡದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧವೂ ಅಲ್ಲ. ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು, ಸೆಕ್ರೆಟರಿ ಅವರ ಆದೇಶ ಬಂದರು, 1 ತಿಂಗಳಾದ್ರು, ಹೈಕೋರ್ಟ್ನ ನಿರ್ದೇಶನ ಇದ್ರು, ಲೀಗಲಿ ಸರಿ ಇದ್ರು, ಕಮಿಷನರ್ ಮತ್ತು ಸೆಕ್ರೆಟರಿ ಆದೇಶ ಇದ್ರು, 1 ತಿಂಗಳಾದ್ರು ಮತ್ತೆ ಪುನಃ ಮೀಟಿಂಗ್ ಹಾಕ್ತಾ ಇರ್ತದೆ. ಮೀಟಿಂಗ್ ಅವಶ್ಯಕತೆ ಇಲ್ಲ, ಅಧ್ಯಕ್ಷರು ಮೀಟಿಂಗ್ ಅವಶ್ಯಕತೆ ಎಲ್ಲ ಕೊಡಿ ಅಂತ ಹೇಳಿದ ಮೇಲೆ ಮಾಡ್ತಾ ಇದ್ದರಿಂದ ನಾನು ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತರ ವಿರುದ್ಧ ಕುತ್ಕೊಂಡದ್ದು. ಅಲ್ಲಿ ಶಾಸಕರ ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ, ಆ ಇಡೀ ಫೈಲ್ ಯಾರು ನಾನು ಹೇಳ್ಬೇಕಾಗಿಲ್ಲ. ಪ್ರತಿಯೊಂದು ಕಡೆ ಮಾನ್ಯ ಶಾಸಕರು ನೋಡಿ, 23/3/2024 ಆಗ ನಾನು ಎಲ್ಲಿದೆ, ಬಿಜೆಪಿಯಲ್ಲಿ. ನಾನು ಸೀಟ್ ತಪ್ಪಿ ಹೋಗಿದ್ದು ಬಿಜೆಪಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಏಪ್ರಿಲ್ ಅಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನಾನು ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ದು ಎಲ್ರಿಗೂ ಗೊತ್ತಿದೆ, ರಾಘವೇಂದ್ರ ಪರವಾಗಿ ಕೆಲಸ ಮಾಡಿದ್ದು ಗೊತ್ತಿದೆ. ಹಾಗಾಗಿ ಬಿಜೆಪಿಯಲ್ಲಿರುವಾಗಲೇ ನಮ್ಮ ಬಿಜೆಪಿಯ ಶಾಸಕರು, ಒಬ್ಬ ಬಿಜೆಪಿ ಹಿರಿಯ ನಾಯಕ ಆಗದ ಮಟ್ಟಿಗೆ ಅವರು ಚುನಾವಣೆಯಲ್ಲಿ ಕೆಲಸ ಮಾಡಿದವನು, ಅವ್ರ ಪರವಾಗಿ ಅವ್ರು ಲೆಟರ್ ಹಾಕಿದ್ದಾರೆ. 6ನೇ ತಿಂಗಳಲ್ಲಿ ಲೆಟರ್ ಹಾಕಿದ್ದಾರೆ, 7ನೇ ತಿಂಗಳಲ್ಲಿ ಹಾಕಿದ್ದಾರೆ. ಸೊ ಹಾಗಾಗಿ ಇದು ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದು. ಮತ್ತೆ ಈ ಎಲ್ಲ ಯಾರೆಲ್ಲ ಹೇಳಿಕೆ ಕೊಡ್ತಾರೆ ಅವರೆಲ್ಲರಿಗೂ ಗೊತ್ತಿದೆ. ಸೊ ಅವರಿಗೆ ಅನಿವಾರ್ಯವಾಗಿ ಇವರ ಒತ್ತಡದಿಂದ ಹಾಕ್ತಾ ಇದ್ದಾರೆ. ನನ್ಗೆ ಅದೊಂದು ವಿಷಯವೇ ಅಲ್ಲ, ನಾನು ಅದನ್ನು ಚರ್ಚೆ ಮಾಡಿ ನಾನು ಪ್ರತಿ ಹೇಳಿಕೆ ಕೊಡ್ತಾ ಇಲ್ಲ. ಈಗ ಇಲ್ದಿದ್ರೆ ಆ ಹೇಳಿಕೆಗೆ ನಾನು ಪ್ರತಿ ಹೇಳಿಕೆ ಕೊಡ್ತಿದ್ದಲ್ಲ, ಯಾಕಂದ್ರೆ ಅವರು ಆತ್ಮಸಾಕ್ಷಿಯಾಗಿ ಮಾಡಿದ್ದಲ್ಲ. ನಾಳೆ ಅವರೊಬ್ಬರೇ ಮನೆಯಲ್ಲಿ ಕುತ್ಕೊಂಡು ಸ್ಟೇಟ್ಮೆಂಟ್ ಕುತ್ಕೊಂಡು ಎದೆ ಮುಟ್ಕೊಂಡು ಹೇಳಿ ರಘುಪತಿ ಭಟ್ರಿಗೆ ಹೀಗಾದದ್ದು, ನಾವು ಹೀಗೆ ಹೇಳಿಕೆ ಕೊಟ್ಟದ್ದು, ಅವರಿಗೆ ಆ ಸ್ಥಾನದಲ್ಲಿದ್ದಾಗ ಕೊಡ್ಲೇಬೇಕಾಗ್ತದೆ. ಅವರು ಸ್ಥಾನದಲ್ಲಿದ್ದಾಗ ಶಾಸಕರು ಒತ್ತಡ ಕೊಡ್ತಾರೆ. ಹಾಗಾಗಿ ಅದೇ ಅಂತದ್ದು ಏನಿಲ್ಲ. ಮತ್ತೆ ನನಗೆ ಸಮಾಧಾನ ಇದೆ, ನನ್ನ ನ್ಯಾಯಯುತವಾದಂತ ಫೈಲಿಗೆ ನನಗೆ ನ್ಯಾಯ ಸಿಕ್ಕಿದೆ. ಅಂದ್ರೆ ನಿಮ್ಮ ಈ ಒಂದು ಹೋರಾಟ ಅನಿರ್ದಿಷ್ಟಾವಧಿಯಲ್ಲಿ ಏಕಾಂಗಿ ಹೋರಾಟ ಒಂದು ಸಕ್ಸಸ್ ಆಗಿರುವಂತ ಒಂದು ಬೇರೆ ಪ್ರಶ್ನೆ. ಅದೇ ಈ ಹೋರಾಟದ ಮೂಲಕ ಉಡುಪಿ ಜನತೆ ಆಗಿರ್ಬೋದು ಅಥವಾ ರಾಜಕೀಯ ವಲಯದಲ್ಲಿ ಯಾವ ರೀತಿಯಾದ ಮೆಸೇಜ್ ಒಂದು ಪಾಸ್ ಆಗಿದೆ ನೋಡಿ. ಇದರಲ್ಲಿ ಒಂದು ಅಂದ್ರೆ ನೀವು ಹೇಳಿದ್ರಿ ಆದದ್ರಿಂದ ಬಾಕಿ ಇದೆ ಅಂತ ಹೇಳುವುದು. ನೋಡಿ, ನನ್ನ ಫೈಲ್ ರಿಜೆಕ್ಟ್ ಆದದ್ರಿಂದ ಕೆಲವು ಫೈಲ್ಗಳು ರಿಜೆಕ್ಟ್ ಆಗಿದೆ, ಪೆಂಡಿಂಗ್ ಇದೆ. 12 ಮೀಟರ್ ರಸ್ತೆ ಬೇಕು, ಕಮರ್ಷಿಯಲ್ಗೆ 12 ಮೀಟರ್ ರಸ್ತೆ ಬೇಕು ಅಂತ. ನಮ್ಮ ಜದ್ದಾರಹಳ್ಳಿಯಲ್ಲಿಯೂ ಇಷ್ಟೇ ರಸ್ತೆ ಬೇಕು ಅಂತಿಲ್ಲ. ನೀವು ಅವ್ರು ನನಗೆ ಟೇಬಲ್ 16 ಪ್ರಕಾರ ಮಾಡಿದ್ರೆ 12 ಮೀಟರ್ ರಸ್ತೆ ಬೇಕು ಅಂತ. ಕಮರ್ಷಿಯಲ್ ಎಷ್ಟೋ ಫೈಲ್ಗಳಿಗೆ ನಿಂತೋಗಿದೆ. ರೆಸಿಡೆನ್ಷಿಯಲ್ ನೀವು 12 ಮೀಟರ್ ಕಮರ್ಷಿಯಲ್ಗೆ ಟೇಬಲ್ 16 ಪ್ರಕಾರ ಹೋದ್ರೆ ರೆಸಿಡೆನ್ಷಿಯಲ್ಗೆ 7.5 ಮೀಟರ್ ಬೇಕು. ಉಡುಪಿಯಲ್ಲಿ 7.5 ಮೀಟರ್. ಆ ಎಲ್ಲ ಫೈಲ್ಗಳು ನಿಂತ್ಕೊಳ್ಳಿ. ಆ ಎಲ್ಲ ಫೈಲ್ಗಳು ಈಗ ಕ್ಲಿಯರ್ ಆಯ್ತು, ನನ್ನದು ಕ್ಲಿಯರ್ ಆದ್ರಿಂದ. ಸೊ ಒಂದು ಹಂತದಲ್ಲಿ ಯಶಸ್ ಆಗಿದೆ. ಆದ್ರೆ ಇನ್ನೂ ಕೆಲವು ತುಂಬಾ ಫೈಲ್ಗಳು ಬಾಕಿ ಇದೆ. ಅದರ ಬಗ್ಗೆ ಪ್ರತ್ಯೇಕವಾದ ಹೋರಾಟವನ್ನು ಮಾಡಬೇಕಾಗಿದೆ ಅಲ್ಲಿ, ಅದು ಬೇರೆ ವಿಷಯ. ಈಗ ಹೋರಾಟ ನೀವು ಕೂಡ ಮೊನ್ನೆ ಜಾಗದಲ್ಲಿ ಹೇಳಿದ್ರಿ, ಈಗ ಸಾರ್ವಜನಿಕ ಸಮಸ್ಯೆಗಳ ಕುರಿತಾಗಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀನಿ ಅಂದಿದ್ರಿ. ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹಲವಾರು ನನಗೆ ಬಂದ ಮಾಹಿತಿ ಪ್ರಕಾರ ಇನ್ನು ಕೂಡ 2-2.5 ಸಾವಿರ ಫೈಲ್ಗಳು ಇನ್ನೂ ಕೂಡ ಪೆಂಡಿಂಗ್ ಇದೆ ಅಂತ ಕೆಲವರು ಕೂಡ ಹೇಳ್ತಾ ಇರುವಂತದ್ದು, ಸಾರ್ವಜನಿಕ ವಲಯದಲ್ಲೂ ಅದು ಕೂಡ ಚರ್ಚೆ ಆಗ್ತಿರುವಂತದ್ದು. ಈ ಸಮಸ್ಯೆಗಳ ವಿರುದ್ಧ ರಘುಪತಿ ಭಟ್ ಅವರ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತಾ? ನೋಡಿ, ನಾನು ಆಗಾಗ್ಲೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನನಗೆ 11ನೇ ತಾರೀಕುವರೆಗೆ ನನಗೆ ಋತ್ಸಂಹಿತ ಯಾಗ ಇದೆ. ನಾನು ಗಡು ಕೊಟ್ಟಿದ್ದೇನೆ ಕಮಿಷನ್ 2 ವಿಷಯಕ್ಕೆ. ನೋಡಿ, ಎಲ್ಲಾ ಸಿಂಗಲ್ ಲೇಔಟ್ ಇನ ಬಗ್ಗೆ ಅದು ಫೈಲ್ ನೋಡ್ಬೇಕು. ನೋಡಿ, ಕೆಲವೊಮ್ಮೆ ಸಿಂಗಲ್ ಲೇಔಟ್ ಉಳಿದೋಗ್ತದೆ, ಯಾವುದೋ ಒಂದು ಟೆಕ್ನಿಕಲ್ ಇಶ್ಯೂ ಅಲ್ಲಿ ಸಣ್ಣ ವಿಷಯ, ರಸ್ತೆ ಹ್ಯಾಂಡ್ ಓವರ್ ಆಗ್ಲಿಲ್ಲ, ರಸ್ತೆ ನಾನು ಹೇಳ್ತೇನೆ ನಿಮ್ಗೆ, ರಸ್ತೆ ಈಗೆಲ್ಲ ಮಾಡಿದ್ದು, ಮುಂಚೆ ಇದೆಲ್ಲ ಇರ್ಲಿಲ್ಲ.
ನಿಮ್ಗೆ ರಸ್ತೆ ಬೇಕಾದ್ರೆ ಸರ್ಕಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಮತ್ತೆ PDO ಇದು ರಸ್ತೆ ಅಂತ ಬಂತು, ಇಂತಹದ್ದು ಕೆಲವಕ್ಕೋಸ್ಕರ ನಿಂತಿರ್ಬೋದು, ನನ್ಗೆ ಗೊತ್ತಿಲ್ಲ. ಅದನ್ನ ಎಲ್ಲವನ್ನ ಕ್ಲಿಯರ್ ಮಾಡಬೇಕು ಲೀಗಲ್ ಅಲ್ಲಿ. ಆದರೆ ನಾನು ಸ್ಪೆಸಿಫಿಕ್ ಆಗಿ ಎರಡು ಹೇಳಿದ್ದ ಹೋರಾಟ ಯಾವುದು ಅಂತ ಹೇಳಿದ್ರೆ, ಒಂದನೇದು TDR ಕೊಡ್ಲಿಲ್ಲ. ನಮ್ಮ ಪೆರಂಪಳ್ಳಿ ರಸ್ತೆಗೆ ನಾನು ಶಾಸಕನಾಗಿದ್ದಾಗ ಜಾಗವನ್ನ ಬಿಟ್ಟು ಕೊಟ್ಟಿದ್ದಾರೆ. ನನ್ನನ್ನ ವಿಶ್ವಾಸ ಇಟ್ಟು ಜನ 15 ಮೀಟರ್ ಬಿಟ್ಟು ಕೊಟ್ಟಿದ್ದಾರೆ. ಚರ್ಚ್ನವ್ರು ಬಿಟ್ಟಿದ್ದಾರೆ, ಮಸೀದಿಯವ್ರು ಕೊಟ್ಟಿದ್ದಾರೆ, ಪಾಪ ಹೋದ್ರು ಬಿಟ್ಟಿದ್ದಾರೆ. ಅವರಿಗೆ TDR ಕೊಡ್ತೇವೆ ಅಂತ ಇದ್ದಾರೆ. ನೋಟಿಫಿಕೇಶನ್ ಆಗಿದೆ, ನಗರಾಭಿವೃದ್ಧಿ ಆಗಿದೆ, ನಗರಸಭೆ ಆಗಿದೆ, ಎಲ್ಲಾ ಕಮ್ಯುನಿಕೇಶನ್ ಎಲ್ಲ ಅಧಿಕಾರಿಗಳನ್ನು ಮೀಟಿಂಗ್ ಆಗಿದೆ. ಇವರು ಒಂದು ಸಣ್ಣ ಟೆಕ್ನಿಕಲ್ TDR ಕೊಡಬೇಕಾಗಿದೆ. ಅದು ನನ್ನ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ. ಜನ ನನ್ನ ಹತ್ರ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ನಾಡ್ದು 11ನೇ ತಾರೀಕೊಳಗೆ ನೀವು ಅಷ್ಟು ಜನರಿಗೆ TDR ಕೊಡಬೇಕು. ಇದು ನಾನು ಹೋರಾಟ ಕೂತ್ಕೊಳ್ತೇನೆ ಹೇಳಿದ್ದು. ಎರಡನೇದು ನೋಡಿ, ಬಹಳ ದೊಡ್ಡ ಅನ್ಯಾಯ ಸಣ್ಣ ಬಡವರಿಗೆ ಆಗ್ತಾ ಇದೆ. ಯಾರೋ ಒಬ್ಬ ಬಡವ ಹಕ್ಕು ಪತ್ರವತ್ತ ತಕೊಂಡಿರ್ತಾನೆ, 3 ಸೆನ್ಸ್, 1.5 ಸೆನ್ಸ್, 5 ಸೆನ್ಸ್, 94 CL ಎಲ್ಲ ಕೊಟ್ಟು. ಈಗ ಅವನು ಮನೆ ಕಟ್ಟಬೇಕು, ಹಿಂದೆ ಮನೆ ಇರ್ತದೆ, ಈಗ ಮನೆ ಕಟ್ಟಬೇಕು, ಹೋಗ್ಬೇಕು, ಬ್ಯಾಂಕ್ ಲೋನ್ ಆಗ್ಬೇಕು, ಲೈಸೆನ್ಸ್ ಹೋದ್ರೆ ಇವ್ರು ನೀವು ಸಿಂಗಲ್ ಲೇಔಟ್ ನಲ್ಲಿ ನಿಂತಾರೆ. ಸಿಂಗಲ್ ಲೇಔಟ್ ಮಾಡ್ಲಿಕ್ಕೆ ಹೋದ್ರೆ ನಿಮಗೆ ಲೇಔಟ್ ಪ್ಲಾನ್ ಇರಲ್ಲ. ಯಾವುದೋ ಇದ್ದ ರಸ್ತೆಯಲ್ಲಿ ಕೊಟ್ಟಿದ್ದಾರೆ. ಯಾರು ನೀವು ಸರ್ಕಾರದಲ್ಲಿ ದೇವ್ರು ನಡೆಸಿ ಎಲ್ಲ ಲೇಔಟ್ ಪ್ಲಾನ್ ಮಾಡಿ 45% ಎಲ್ಲ ಬಿಟ್ಟು, ಪಾರ್ಕ್ ಬಿಟ್ಟು, CS ಸೈಟ್ ಬಿಟ್ಟು ಯಾವ ಸರ್ಕಾರವೂ ಮಾಡ್ಲಿಲ್ಲ. ಸೊ ಇದ್ದ ಜಾಗ ಅಲ್ಲೇ ಕಟ್ ಮಾಡಿ ಕೊಟ್ಟಂತ. ಈಗ ಸಿಂಗಲ್ ಲೇಔಟ್ ಆಗಲ್ಲ. ಅಂತ ನೂರಾರು ಕೇಸುಗಳು ಇವತ್ತು ಅವರಿಗೆ ಮನೆ ಕಟ್ಲಿಕ್ಕಾಗದೆ ಸಿಂಗಲ್ ಲೇಔಟ್ ಆಗುದಿಲ್ಲ ಮಾಡಿದ್ದಾರೆ. ಅದನ್ನ ನೀವು 11ನೇ ತಾರೀಕು ಕ್ಲಿಯರ್ ಮಾಡಿ. ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಅದಕ್ಕೊಂದು ನಿರ್ಣಯ ಮಾಡಿದ್ದಾರೆ. ಅದನ್ನು ಈ ಕಮಿಷನ್ ಮಾಡ್ತಾ ಇಲ್ಲ. ಈ ಎರಡು ಕೇಸುಗಳನ್ನ ನೀವು ಒಂದು ಬಡವರಿಗಾಗುವಂತ ಸಿಂಗಲ್ ಲೇಔಟ್ ಇಲ್ಲದೆ ಅವರಿಗೆ ಕೊಡುವಂತಹದ್ದು, ಯಾವುದು ಲೈಸೆನ್ಸ್ ಕೊಡುವಂತಹದ್ದು ಸರ್ಕಾರ ಕೊಟ್ಟಂತು. ಯಾರು ಪ್ರೈವೇಟ್ ಲೇಔಟ್ಗೆ ಹೇಳಿ ನೀವು ಸರ್ಕಾರದ ಲೇಔಟ್ ನೀವು ಯಾರು ಮಾಡೋದು? ಎರಡನೇದು TDR. ಮೂರನೇದು ಇವತ್ತು ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಇದೆ, ಒಬ್ಬನದು ಮನೆ ಇದೆ, ಮೇಲೆ ಫಸ್ಟ್ ಫ್ಲೋರ್ ಅವನಿಗೆ ಕಟ್ಟಬೇಕು. ಈಗದ ಕಾನೂನು ಪ್ರಕಾರ ಅವನಿಗೆ ಸೆಟ್ ಬ್ಯಾಕ್ ಅಲ್ಲಿ 4.5 ಮೀಟರ್ ಇದ್ದು 9 ಮೀಟರ್ ಆಗಿದೆ. ನಾವು ಆಗ ಏನ್ ಮಾಡ್ತಿತ್ತು ಅಂದ್ರೆ, ನಿರ್ಮಾಣದಲ್ಲಿ ಆಗ್ತಾ ಇರ್ಲಿಲ್ಲ, ಅದರಲ್ಲಿ ಆನ್ಲೈನ್ ಅಲ್ಲಿ ನಾವಾಗ ನಗರಸಭೆಯಿಂದ ಮ್ಯಾನ್ಯುಯಲ್ ಫೈಲ್ ಅನ್ನ ಕಳಿಸಿ ಟೆಕ್ನಿಕಲ್ ರಿಪೋರ್ಟ್ ಅನ್ನು ಅವ್ರು ಕೊಡ್ತಾ ಇದ್ರು. ಆಗ ಏನ್ ಮಾಡ್ತಾ ಇದ್ರು ಅಂದ್ರೆ, ಈಗ ಎಷ್ಟು ಸೆಟ್ ಬ್ಯಾಕ್ ಬಿಡ್ಬೇಕಾ ಅದನ್ನ ಬಿಡಿಸ್ಕೊಂಡು ಪಕ್ಕ ಅದರಲ್ಲಿ ಕಾರ್ಪೋಜ್ ಬಂದಿದೆ ಅಂತ ಆದ್ರೆ ಕಾರ್ಪೋಜ್ ಅನ್ನು ಸೇರಿಸ್ಕೊಂಡು ದಾನಪತ್ರ ಮಾಡಿಸ್ಕೊಳ್ತಾ ಇದ್ರು, ಹ್ಯಾಂಡ್ ಓವರ್ ಮತ್ತೆ ಮಾಡ್ಕೊಳ್ತಾ ಇದ್ರು. ಇಂಥದ್ದನ್ನ ಮಾಡ್ತಾ ಇತ್ತು. ಈಗ ಅದನ್ನ ನಿಲ್ಸಿದ್ದಾರೆ. ಇಂಥ ತುಂಬಾ ಕೇಸುಗಳು ನಗರಾಭಿವೃದ್ಧಿ ಪ್ರಾಧಿಕಾರದಿದೆ. ಅದು ಕೊಡ್ಲಿಕ್ಕೆ ಆಗುವಂತದ್ದು, ಹಿಂದೆ ಕೊಡ್ತಾ ಇದ್ದಂಥದ್ದು. ಸೊ ಅದನ್ನೆಲ್ಲ ಕೊಡದಿದ್ರೆ ನಾನು 11 ತಾರೀಕು ಮೇಲೆ ಒಂದು ದಿನ ನಿಗದಿ ಮಾಡಿ ಮಾಡ್ತೇವೆ. ಆ ಸಂದರ್ಭದಲ್ಲಿ ಸಿಂಗಲ್ ಲೇಔಟ್ ಅದ್ದು ಯಾರ್ದು ಬಾಕಿ ಇದೆಯಾ ಅವರದ್ದು ಪರಿಶೀಲನೆ ಮಾಡೋಣ. ಯಾವ್ದಾದ್ರು ಟೆಕ್ನಿಕಲ್ ಕಾರಣಕ್ಕೂ ಈಗ ಇವತ್ತಿದೆ, ಈಗ ಒಂದಿದೆ, ನಂದೇ ಒಂದು ಕೇಸ್ ಇದೆ ಸರ್. ಈಗ ಕೆಲವರೆಲ್ಲ ಮೊನ್ನೆ ಎಲ್ಲ ನಾನು ನೋಡಿದೆ ಇದರಲ್ಲಿ 2,000 ಫೈಲ್ ಇದೆ, ಅಕ್ರಮ ಸಕ್ರಮದಲ್ಲಿದೆ ಅಂತ ಹೇಳ್ತಾರೆ ಸರ್. ನಂದು ಅದರಲ್ಲಿ ಒಂದು 59 ಸೆನ್ಸ್ ಇದೆ ಹಿಂದೆ. ಈಗ ಇದರಲ್ಲಿ 1 ಎಕರೆ 59. ಈಗ ಕಟ್ ಕನ್ವರ್ಷನ್ ಆದ್ರೆ ಒಂದು 90 ಸೆನ್ಸ್ ಇದ್ದು ಒಂದು ಹಿಂದಿನ ಕನ್ವರ್ಷನ್ ಆದ್ರೆ ಅದನ್ನ 30 ಪಾಲ್ ಮಾಡಿದ್ರೆ ಅದು ಅಕ್ರಮ ಸಕ್ರಮದಲ್ಲಿ ಬರ್ತದೆ. ಅದು ನಿಮಗೆ ಅಥರೈಸ್ಡ್ ಲೇಔಟ್ ಅಲ್ಲ, ಅದು ಅದರ ಸಿಂಗಲ್ ಲೇಔಟ್ ಆಗಲ್ಲ. ಅದು ಸರ್ ಇದೇ ಕೇಸಲ್ಲಿ 50 ನಾನು ಕೇಳಿದ್ದಲ್ಲ, ಹಿಂದೆ ನಂದು 59 ಸೆನ್ಸ್ ಜಾಗ ಇದೆ, ಅದು ನನಗೆ ಸಿಂಗಲ್ ಲೇಔಟ್ ಆಗ್ತಾ ಇಲ್ಲ. ನಾನು ಅದ್ರಲ್ಲಿ ಬಿಲ್ಡಿಂಗ್ ಮಾಡ್ತಾ ಇಲ್ಲ, ಮಾಡುದಿಲ್ಲ ಅಂತ ಯೋಚನೆ ಮಾಡಿದೆ. ಅದನ್ನ ಅದು ಅದಕ್ಕೆ ಕಟ್ ಕನ್ವರ್ಷನ್. ಅದು ಈಗ ನಾವು ಈಗ ಬಿ ಖಾತಾವನ್ನ ಮಾಡಿದ್ದಾರೆ, ಬಿ ಖಾತಾಕ್ಕೆ ಎ ಖಾತಾ ಕೊಡುವಂತ ಸರ್ಕಾರ ಆಗ ಆಗುವುದು. ಸೊ ಅಂತದ್ರಲ್ಲಿ ಎಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ನನ್ನ ಕೇಸ್ ಏನು ಬಹಳ ನೀವು ವೀಕ್ಷಕರು ನೋಡ್ಬೇಕು. ನನ್ನ ಕೇಸಲ್ಲಿ 100% ಲೀಗಲ್ ಇದ್ದು 2 ವರ್ಷಕ್ಕೆ ಆದದ್ದು ಶಾಸಕರ ಒತ್ತಡದಿಂದ. ಇನ್ನು ಕೆಲವು ಟೆಕ್ನಿಕಲ್ ಕಾರಣಕ್ಕೋಸ್ಕರ ರಸ್ತೆ ಖಾಸಗಿ ಜಾಗದಲ್ಲಿದೆ, ಆಕ್ಚುಲಿ ಮಾಡಬಾರ್ದು ಇದ್ರೆ ಅದು 2ನೇ ಕೇಸ್. ಅಂತದ್ದಿದ್ರು ಲೀಗಲಿ ಕೊಡ್ಲಿಕ್ಕಾಗೋದನ್ನು ಯಾವ್ದು ಕೊಡ್ತಾ ಇಲ್ವಾ, ಖಂಡಿತವಾಗಿ ಅದಕ್ಕೆ ಹೋರಾಟವನ್ನು ಮಾಡ್ಬೇಕು. ನಾನು ಆ ಹೋರಾಟದಲ್ಲಿ ಭಾಗವಹಿಸಿದೆ. ರಘುಪತಿ ಭಟ್ ಅವರ ನೇತೃತ್ವದಲ್ಲಿ ಉಡುಪಿಯಲ್ಲಿ ಮತ್ತೊಂದು ಬೃಹತ್ ಮಟ್ಟದ ಹೋರಾಟಕ್ಕೆ ವೇದಿಕೆ ಸಿದ್ಧವಾಗಿದೆ. ಖಂಡಿತವಾಗಿ ನಾನು ಹೋರಾಟದ ಮೊದಲು ಸಭೆಯನ್ನ ಕರಿತೇನೆ 11ನೇ ತಾರೀಕಿನ ನಂತರ. ಯಾರೆಲ್ಲ ಸಮಸ್ಯೆ ಇದೆ ಬನ್ನಿ, ಅವರ ಸಮಸ್ಯೆಗಳನ್ನ ಪಟ್ಟಿ ಮಾಡೋಣ. ಇದು 2 ಪಟ್ಟಿ ನನ್ಗೆ ಗೊತ್ತಿದೆ ಸಮಸ್ಯೆ ಇರುವಂತದ್ದು. 3 ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಇದ್ರೆ, ಗ್ರೌಂಡ್ ಅಲ್ಲಿ ಇದ್ರೆ ಫಸ್ಟ್ ಫ್ಲೋರ್ ಕೊಡದಿದ್ದದ್ದು, TDR ಕೊಡದಿದ್ದದ್ದು, ಸರ್ಕಾರದ ಕೊಟ್ಟಂತ ಹಕ್ಕು ಪತ್ರದವರಿಗೆ ಸಿಂಗಲ್ ಔಟ್. ಇನ್ನು ಉಳಿದದ್ದು ಯಾವ್ದು ಸಿಂಗಲ್ ಔಟಕ್ಕೆ ಸಿಗದೆ ನಾವು ಒಂದು ಸಭೆ ಕರೆಯೋಣ. ಏನ್ ಸಮಸ್ಯೆ ಹೇಳಿ ಪಟ್ಟಿ ಮಾಡಿ ಹೋರಾಟ ಮಾಡೋಣ. ನಾನಂತೂ ಆ ಹೋರಾಟಕ್ಕೆ ನೇತೃತ್ವ ಕೊಡ್ಬೇಕಾ ಅಥವಾ ನಾನ್ ಬರ್ಬೇಕಾ ನನ್ಗೆ ಗೊತ್ತಿಲ್ಲ. ನಾನಂತೂ ಅದರಲ್ಲಿ ಬರ್ತೇನೆ. ನಾನು ಇಷ್ಟವರೆಗೆ ಜೀವಮಾನದಲ್ಲಿ ಫಸ್ಟ್ ಟೈಮ್ ನನ್ನ ಸ್ವಂತಕ್ಕೋಸ್ಕರ ಹೋರಾಟ ಮಾಡಿದ್ದು. ಮೊನ್ನೆ ಆ ಒಂದು ಹೋರಾಟ ನಿಮ್ಮ ಒಂದು ಏನು ವೈಯಕ್ತಿಕವಾಗಿ ನೀವು ಹೇಳಿದ ಹಾಗೆ ನನ್ನ ಒಂದು ಪರ್ಸನಲ್ ಇದು ಹೋರಾಟ ಅಂತ ನೀವು ಹೇಳಿದ್ರಿ, ಎಲ್ಲ ಕಡೆ ಕೂಡ ನೀವು ಓದಿರ್ತಾರೆ. ಆ ಒಂದು ಹೋರಾಟದ ಮೂಲಕ ರಘುಪತಿ ಭಟ್ ಅವರು 2024 ಏನು ವಿಧಾನ ಪರಿಷತ್ ಚುನಾವಣೆ ನಂತರದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಒಂದು ರೀತಿ ಹಿನ್ನಡೆ ಆಯ್ತು ಅನ್ನುವ ಒಂದು ಚರ್ಚೆ ಕೂಡ ಇತ್ತು. ಆದ್ರೆ ಮೊನ್ನೆ ಹೋರಾಟದ ಮೂಲಕ ಮತ್ತೊಮ್ಮೆ ಉಡುಪಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಘುಪತಿ ಭಟ್ ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದ್ರ? ಶಕ್ತಿ ಪ್ರದರ್ಶನ ಮಾಡೋದಾದ್ರೆ ನಾನು ಜನ ಸೇರಿಸಿ ಮಾಡ್ತಿದ್ದೆ. ನಾನು ಜನ ಸೇರಿಸಿ
ನಾನು ಫಸ್ಟಿನಿಂದ ಸಿಂಗಲ್ ಕೂತ್ಕೊಳ್ಳಿ ಯಾಕೆ ಹೇಳಿದೆ ಅಂತಲೂ ನಿಮ್ಗೆ ಈಗ ಹೇಳ್ತೀನಿ. ನಾನು ಅಲ್ಲಿ ಕೂತ್ಕೊಂಡಿರೋದು ನನ್ನ ವೈಯಕ್ತಿಕವಾದಂತಹ ಸಮಸ್ಯೆಗೆ ನನಗೆ ಶಾಸಕರ ಉಪದ್ರದಿಂದ 2 ವರ್ಷ ಲೇಟ್ ಆಯ್ತು. ಲೀಗಲಿ ಸರಿ ಇದ್ರು, ಹಾಗಾಗಿ ನಾನು ನನ್ನ ವೈಯಕ್ತಿಕ ಇನ್ನೊಂದು ರೀತಿ ಮಾಡಿದ್ದೇನೆ. ಈಗ ನಾನು ಜನರನ್ನು ಸೇರಿಸಿದ್ರೆ ಇವರ ಸ್ವಾರ್ಥಕ್ಕೋಸ್ಕರ ಜನರನ್ನು ತಪ್ಪು ದಾರಿ ಕಲಿತು ಅವರನ್ನ ಎತ್ತಿ ಕಟ್ಟಿ ಸೇರಿಸಿ ಒತ್ತಡ ತಂದ್ರು ಅಂತ ಆಗ್ತದೆ. ನಾನು ಏನ್ ಮಾಡ್ಲಿಲ್ಲ, ಸಿಂಗಲ್ ಕೂತ್ಕೊಂಡು. ಎಸ್, ಅದೇ ರೀತಿಯಲ್ಲಿ ಈಗ ನನ್ನ ಸಮಸ್ಯೆಯನ್ನ ಅಂದ್ರೆ ರಘುಪತಿ ಭಟ್ ಅವರ ಸಮಸ್ಯೆಯನ್ನು ನಾನು ಹೋರಾಟದ ಮೂಲಕ ಬಗೆಹರಿಸಿಕೊಂಡಿದ್ದೇನೆ. ಸಾರ್ವಜನಿಕರಲ್ಲಿ ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ಬನ್ನಿ ಮುಂದಿನ ದಿನಗಳಲ್ಲಿ ಹೋರಾಟದ ಮೂಲಕ ಆ ಒಂದು ಸಮಸ್ಯೆಯನ್ನ ಬಗೆಹರಿಸ್ತೇನೆ ಅನ್ನುವ ಮೆಸೇಜ್ ಅನ್ನು ಕೊಟ್ರ ನೀವು? ಸರ್, ನಾನು ಯಾವುದೇ ಮೆಸೇಜ್ ಕೊಡ್ಲಿಕ್ಕೆ ಮಾಡಿದ್ದಲ್ಲ. ನನಗೆ ಅನಿವಾರ್ಯತೆ, ನನ್ನ ಉದ್ಯಮದ ಬಹಳ ಹೊಡೆತದಲ್ಲಿದೆ. ನಾನು ಆ ಜಾಗವನ್ನ ಮಾರಿದ್ದೇನೆ, ಇದು ಸ್ಪಷ್ಟ ತಕೊಳ್ಳಿ. ರಿಸಾರ್ಟ್ ನನಗೆ ಸಮಸ್ಯೆ, ಈ ಶಾಸಕರ ಉಪದ್ರ ಜಾಸ್ತಿ ಆಗಿ ಇನ್ನು ನನಗೆ ಆಗುದಿಲ್ಲ ಅಂತ ಹೇಳಿ ನಾನು ಆ ಜಾಗವನ್ನ ಒಂದು ವೈಯಕ್ತಿಕ ಖಾಸಗಿ ವ್ಯಕ್ತಿಗೆ ಮಾರಿದ್ದೇನೆ. ಆ ವ್ಯಕ್ತಿಯು ಇವತ್ತು ವಾಪಸ್ ತಗೊಟ್ಟೇನೆ, ನನಗೆ ಆಗಲ್ಲ, ಸಿಂಗಲ್ ಔಟ್ ಆಗಲ್ಲ ಅಂತ ವಾಪಸ್ ನಾನು ಕೊಟ್ಟ ಅಡ್ವಾನ್ಸ್ ವಾಪಸ್ ಕೇಳ್ತಾ ಇದ್ದಾರೆ. ನನಗೂ ಹಣಕಾಸಿನ ಸಮಸ್ಯೆ, ನಾನು ಹಾಗಾಗಿ ನಾನು ಅಲ್ಲಿ ರೆಸಾರ್ಟ್ ಮಾಡುವಂತ ಪರಿಸ್ಥಿತಿ ಇಲ್ಲ. ಈಗ ಅದನ್ನ ಮಾಡುವಂತ, ಈಗ ನಾನು ಇನ್ನೂ ಡಿಲೇ ಆದ್ರೆ, ಇನ್ನೂ 6 ತಿಂಗಳಾದ್ರೆ ನನಗೆ ಮಾರಿ ಹೋದದ್ದು ಅದು ವಾಪಸ್ ಆಗ್ತದೆ. ಸೊ ಆ ದೃಷ್ಟಿಯಿಂದ ನನಗೆ ವ್ಯವಹಾರದಲ್ಲಿ ಅನಿವಾರ್ಯತೆ ಬಂದದ್ರಿಂದ ನಾನು ಧರಣಿ ಕೂತ್ಕೊಂಡದ್ದು. ಯಾವುದೋ ಪ್ಲಾನ್ ಮಾಡಿ ಮುಂದೆ ಯಾವುದೋ ಚುನಾವಣೆ ನಿಲ್ಲಕ್ಕೆ, ಯಾವುದು ಜನ ಬೆಂಬಲ ತಗೊಳ್ಳಿಕ್ಕೆ ಅಲ್ಲ, ಅದಕ್ಕೆ ಬೇರೆ ಮಾಡೋಣ, ಅದು ರಾಜಕೀಯವಾಗಿ ಮಾಡಿ ನನಗೂ ಗೊತ್ತಿದೆ. ಆದರೆ ನಾನು ಮುಂದೆ ಕೂತ್ಕೊಂಡ ಮೇಲೆ ಅಲ್ಲಿ ಚರ್ಚೆಗಳು ಬಂದಾಗ, ಅಲ್ಲಿಯ ಸಮಸ್ಯೆಗಳು ಬಂದಾಗ ನಾನು 1.5 ತಿಂಗಳಿದ್ದೆ, 1.5 ದಿವಸ ಇದ್ದೆ ಅಲ್ಲಿ. ಸೊ ಇಲ್ಲಿಯ ಸಮಸ್ಯೆಗಳು ಎಲ್ಲವೂ ಬಂದ ಸಂದರ್ಭದಲ್ಲಿ ಈಗ ನಾನು ನನ್ನ ಈ ನೇತೃತ್ವದಲ್ಲಿ ಅಥವಾ ನನ್ನ ಸಹಕಾರದಲ್ಲಿ ಅಥವಾ ನನ್ನ ಸಹಭಾಗಿತ್ವದಲ್ಲಿ ಅಥವಾ ನಾನು ಸೇರ್ಕೊಂಡು ಈ ಟೌನ್ ಪ್ಲಾನಿಂಗ್ ಅಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇದೆ, ಅದಕ್ಕೆ ಸಮಸ್ಯೆಗಳನ್ನ ಮಾಡೋಣ ಅಂತ ಹೇಳುವಂತದ್ದು 2ನೇ ಭಾಗ. ಹೋರಾಟ ಮಾಡುವುದಾದ್ರೆ ಇನ್ನು ಉಡುಪಿ ಜಿಲ್ಲೆಯಲ್ಲಿ ತುಂಬಾ ಇದೆ. ಮರಳಿನ ಸಮಸ್ಯೆ ಇಲ್ಲ, 3 ವರ್ಷ ಆಯ್ತು, ಇದರ ಬಗ್ಗೆ ಯಾರು ಮಾತಾಡುವರಿಲ್ಲ. ಕೆಂಪು ಕಲ್ಲಿನ ಸಮಸ್ಯೆ ಇದೆ, ಯಾರು ಕೇಳುವರಿಲ್ಲ. 9/11 ಸಮಸ್ಯೆ ಇದೆ, ಯಾರು ಕೇಳುವರಿಲ್ಲ, ಒದ್ದಾಡ್ತಾ ಇದ್ದಾರೆ. ನಾವೆಲ್ಲ ಉದ್ಯಮಿಗಳು. ನಾನು ನೇರವಾಗಿ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಇಲ್ಲಿನ ಸ್ಥಳೀಯ ಶಾಸಕರಿಗೆ ರಘುಪತಿ ಭಟ್ ಅವರೇ ವಿರೋಧ ಪಕ್ಷದ ನಾಯಕರು, ಹೌದಾ? ಅದೀಗ ಆಗಿದೆ ಅಂತ ನಮ್ ಗ್ರಾಚಾರ ಏನ್ ಮಾಡ್ತೀರಿ? ಈಗ ಏನಾಗಿದೆ, ಇದು ಉದ್ದೇಶಪೂರ್ವಕ ಆದ್ದಲ್ಲ. ನೋಡಿ, ನಾನು ಅವರು ಚುನಾವಣೆ ನಿಲ್ಲುವಾಗ ನಾನು ಶಕ್ತಿ ಮೀರಿ ಕೆಲಸ ಮಾಡಿದ್ದೇನೆ. ವಿರೋಧ ಪಕ್ಷ ಆಗ್ತಿದ್ರೆ ಆಗ್ಲೇ ನಾನು ವಿರೋಧ ಮಾಡ್ತಿದ್ದೆ. ಆಮೇಲೂ ನಾನು ಸರಿ, ನನ್ಗೆ ವೈಯಕ್ತಿಕವಾಗಿ ನೀವು ಯಾರಿಗೆ ಆಗ್ಲಿ, ನಾನು ಯಾಕೆ, ನೀವು ಯಾರೋ ಒಬ್ಬ ವ್ಯಕ್ತಿಯನ್ನ ಕೇಳಿ, ಇವತ್ತೆಲ್ಲ ಭಾಷಣ ಬಿಗಿತಾರಲ್ಲ, ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅವರಿಗೆ ಯಾರಾದ್ರೂ ವೈಯಕ್ತಿಕವಾಗಿ ಇಷ್ಟು ಸಮಸ್ಯೆ ಕೊಟ್ಟರೆ ಅವ್ರು ಏನ್ ಮಾಡ್ತಾರೆ? ಯಾರಾದ್ರೂ ಅಷ್ಟೇ ಮಾಡೋರು ಸರ್. ನನ್ನ ಪರಿಸ್ಥಿತಿಯನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಇವತ್ತು 3 ವರ್ಷದಿಂದ ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿ ಬೆಳೆಸಿದವರಲ್ಲಿ ಒಬ್ಬನಾಗಿ ನನ್ನ ಇಡೀ ಶ್ರಮವನ್ನು ಕೊಟ್ಟವನಾಗಿ ಇವತ್ತು ನಾನು ಬಿಜೆಪಿಯ ಶಾಸಕರಿಂದ ತೊಂದರೆಯನ್ನು ಎದುರಿಸ್ತಾ ಇದ್ದೇನೆ. ಸೀಟ್ ಹೋದದ್ದೆಲ್ಲ ಬಿಡಿ ಸರ್, ಅದೆಲ್ಲ ನಮ್ಮ ಹಣೆ ಬರ, ಯಾರು ಎಣಿಸ್ಲಿಕ್ಕಾಗಲ್ಲ. ನಮ್ಮ ಹಣೆ ಬರದಲ್ಲಿದ್ದಾಗ 2023 ನಾನು ಮತ್ತೊಮ್ಮೆ ಶಾಸಕ ಆಗುದ ಯಾರು ಎಣಿಸ್ಲಿಲ್ಲ, 18ರಲ್ಲಿ ಮತ್ತೊಮ್ಮೆ ಶಾಸಕ ಆಗ್ತದೆ ಅಂತ ಯಾರು ಎಣಿಸ್ಲಿಲ್ಲ. ಸೊ ಇದು ದೇವರ ಹಣೆ ಬರ, ಅದು ನಮ್ ಬೇರೆ, ಅದಲ್ಲ. ಆದ್ರೆ ಬಿಜೆಪಿಯಿಂದ ನಾವೆಲ್ಲ ಗೆಲ್ಸಿದಂತ ಶಾಸಕ ನನ್ನ ವೈಯಕ್ತಿಕವಾಗಿ ಇಷ್ಟು ತೊಂದರೆ ಮಾಡ್ತಾ ಇರುವಂತದ್ದು ನಾನು ಅನುಭವಿಸಿದ್ದು ನನಗೆ ಮಾತ್ರ ಗೊತ್ತು. ಎಸ್, ಅಂದ್ರೆ ರಘುಪತಿ ಭಟ್ ಅವರನ್ನ ಈ ರೀತಿಯಾಗಿ ತೊಂದರೆ ಕೊಟ್ಟು ಆರ್ಥಿಕವಾಗಿ ಅವರಿಗೆ ಒಂದು ರೀತಿಯಲ್ಲಿ ಸಮಸ್ಯೆ ಮಾಡಿ, ಫಿನಾನ್ಷಿಯಲಿ ಸಮಸ್ಯೆ ಮಾಡಿ ನಂತರದಲ್ಲಿ ರಾಜಕೀಯವಾಗಿ ರಘುಪತಿ ಭಟ್ ಅವರನ್ನ ಸೈಡ್ ಲೈನ್ ಮಾಡುವ ಒಂದು ಪ್ಲಾನ್ ಅಂತೀರಾ? ನನಗೆ ಗೊತ್ತಿಲ್ಲ ಅದು. ಬಟ್ ನನ್ನನ್ನ ನೋಡಿದವರಿಗೆ, ನನ್ನ ಸ್ನೇಹಿತರಿಗೆ ಗೊತ್ತಿದೆ, ನಾನು ಇಂಥ ತುಂಬಾ ಸಮಸ್ಯೆಗಳನ್ನು ಎದುರಿಸಿದಂತ ಇದು ಏನಲ್ಲ. ಮತ್ತೆ ದೊಡ್ಡ ಏನು ರಾಜಕೀಯ ಹುಲಿಗಳನ್ನೆಲ್ಲ ಎದುರಿಸ್ಕೊಂಡು ಬಂದಂತ ನಾನು ರಾಜಕೀಯದಲ್ಲಿ. ಇದೆಲ್ಲ ಯಾವ ಲೆಕ್ಕವಲ್ಲ. ನನಗೆ ಇದನ್ನೆಲ್ಲ ಹೆದರಿಸಿ ಬದರಿಸಿ ನನ್ನನ್ನ ರಾಜಕಾರಣದಿಂದ ದೂರ ಹೆದರಿಸಿ ಬದರಿಸಿ ನನ್ನನ್ನು ಚುನಾವಣೆಯಿಂದ ದೂರ ನಿಲ್ಲಿಸಬಹುದು ಅಂತ ಅದು ಯಾರಾದ್ರೂ ಎಣಿಸ್ಕೊಂಡು 2028 ನೀವದು ಚುನಾವಣೆಯಿಂದ ದೂರ ಮಾಡಕ್ಕಾಗಲ್ಲ ಅಂದ್ರೆ 2028 ವಿಧಾನಸಭೆ ಚುನಾವಣೆಯಲ್ಲಿ ರಘುಪತಿ ಭಟ್ ಅವರು ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರ? 100% ಸ್ಪರ್ಧೆ ಮಾಡ್ತಾರೆ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ನಾನು ಸ್ಪರ್ಧೆ ಮಾಡುವವನೇ, ಅದರಲ್ಲಿ ಪ್ರಶ್ನೆ ಇಲ್ಲ. ರಘುಪತಿ ಭಟ್ ಅವರು ಯಾವ ಪಕ್ಷದಿಂದ ಸ್ಪರ್ಧೆ? ಪಕ್ಷ ಇನ್ನು ನಾನು ಇಲ್ಲಲ್ಲ, ಇವತ್ತು ಬಿಜೆಪಿಯಲ್ಲಿ ಇಲ್ಲ, ಬಿಜೆಪಿಯಿಂದ ಉಚ್ಚಾಟನೆ ಆಗಿದೆ. ನಾನು ಇವತ್ತು ಬೇರೆ ಯಾವುದೇ ಪಕ್ಷ ಇಲ್ಲ, ಇಂಡಿಪೆಂಡೆಂಟ್ ಆಗಿ ನಿಂತವನು, ಇಂಡಿಪೆಂಡೆಂಟ್ ಆಗಿ ನಾನು ಈಗ ಇಂಡಿಪೆಂಡೆಂಟ್ ಅಂತ ಹೇಳುವಂತದ್ದು. ಸೊ ಸರ್, ಈಗ ಏನು ಅಂದ್ರೆ ನನ್ನ ಮೊನ್ನೆ ನೀವೇ ಯಾರೋ ಮಾಡಿ ಹೇಳಿದೆ, ಬಿಜೆಪಿ ಅವ್ರು ಕರೆದು ಈಗೇನ್ ಬಿಜೆಪಿ ಅವ್ರು ಕರೆದ್ರೆ ಹೋಗ್ತಾರೆ ಅಂತ ಹೇಳುವಂತದ್ದು ಇವತ್ತು ಅಷ್ಟೆಲ್ಲ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಸರ್, ನಾನಂತೂ ನನಗೆ ಇವತ್ತು
ಶಾಸಕರು ನನಗೆ ಕೊಟ್ಟಂತ ಹಿಂಸೆ, ನನಗೆ ಕೊಟ್ಟಂತ ಮಾನಸಿಕ ಕಿರಿಕಿರಿಗಳು, ಇವತ್ತು ನನಗೆ ಈ ಚುನಾವಣೆಯಲ್ಲಿ ಜನ ನನ್ನನ್ನು ಹೇಳ್ತಾ ಇದ್ದಾರೆ, ಸರ್ ನೀವು ನಿಮಗಿಷ್ಟು ಕೆಲಸ ಮಾಡಿದ್ದೀರಿ ಉಡುಪಿ ವಿಧಾನಸಭಾ ಕ್ಷೇತ್ರ, ನೀವು ಮತ್ತೊಮ್ಮೆ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ. ಶಾಸಕರಾಗಬೇಕಾದ್ರೆ ಒಂದೇ ಪಾರ್ಟಿ ಇರಬೇಕು ಅಂತ ಏನಿಲ್ಲ, ಪಾರ್ಟಿ ಇದ್ದವರಿಗೆ ಮಾತ್ರ ಚುನಾವಣೆ ಆಗುದು ಅಂತಲ್ಲ. ಸೊ ನಾನು ಹಾಗಾಗಿ 3 ಬಾರಿ ಶಾಸಕರಾಗಿ ನನಗೆ ಇಲ್ಲಿ ಜನ ಸೋಲಿಸ್ಲಿಲ್ಲ. ನಾನು ಒಂದ್ಸತಿ ಪ್ರಯತ್ನ ಮಾಡ್ತೇನೆ, ಕೊಟ್ರೆ ಆಯ್ತು, ಜನ ಓಟ್ ಕೊಟ್ರೆ ನಾನು ಶಾಸಕರಾಗ್ತೇನೆ. ಆಗದಿದ್ರೆ ಅದ್ರಲ್ಲಿ ಏನಿದೆ, ವಾಜಪೇಯಿ ಅಂತ ಮಹಾನ್ ನಾಯಕರುಗಳೇ ಸೋತಿದ್ದಾರೆ ಅಂತ ಎಣಿಸ್ಕೊಳ್ತೇನೆ. ಸೊ ಹಾಗಾಗಿ ಇದು ನೋಡಿ, ಈ ವಿಷಯಕ್ಕೂ ಚುನಾವಣೆಗೂ ಏನು ಸಂಬಂಧ ಇಲ್ಲ, ಅದು ಬೇರೆ. ನಂದು ಎರಡನೇದು, ನನ್ನ ಮಾನಸಿಕವಾಗಿ ಅಷ್ಟು ನಾನು ಸಮಸ್ಯೆ ಅಂದ್ರೆ ಇದಾಗಿದ್ದೇನೆ, ಏನು ಜರ್ಜರಿತನಾಗಿದ್ದೇನೆ. ಈ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಹೋದದ್ದು ಒಂದು ಭಾಗವೇ ಸರ್. ಆಮೇಲೆ ವಿಧಾನ ಪರಿಷತ್ತಲ್ಲಿ ನನ್ನ ಹತ್ರ ಕೆಲಸ ಮಾಡ್ತೇನೆ ಅಂತ ಹೇಳಿ, ಲೋಕಸಭೆಯಲ್ಲಿ ಶಿವಮೊಗ್ಗದಲ್ಲಿ ಕೆಲಸ ಕೊಡ್ತೇನೆ ಅಂತ ಹೇಳಿ ಲಾಸ್ಟ್ ಮಿನಿಟ್, ಅದು 2ನೇ ಭಾಗ. 3ನೇ ಭಾಗ ತುಂಬಾ ಮಾನಸಿಕ ಹಿಂಸೆ. ಅಂದ್ರೆ ಇಷ್ಟು ಕೆಲಸ ಮಾಡಿ ಪಕ್ಷದ ಒಬ್ಬ ಶಾಸಕ ಇಷ್ಟು ಹಿಂಸೆ ಕೊಡ್ತಾ ಇದ್ರು, ಒಬ್ಬ ಪಕ್ಷದ ನಾಯಕ, ಒಬ್ಬ ಸಂಘದ ಹಿರಿಯರು ಮಾತಾಡಲಿಲ್ಲ, ಅದು ಬೇಸರ ಇದೆ. ಅದೇ ಕೇಳ್ಬೇಕಂತ ಮಾಡಿದೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆದ ನಂತರ, ನೀವೇನು ಪ್ರತಿಭಟನೆಗೆ ಕೂತ ನಂತರ ಇಲ್ಲಿಂದ ಈ ಭಾಗದ ಬೇರೆ ಬೇರೆ ಭಾಗದ ಶಾಸಕರುಗಳಾಗಿರ್ಬೋದು, ಸಂಘದ ನಾಯಕರುಗಳಾಗಿರ್ಬೋದು, ಸಂಸದರು ಯಾರು ನಿಮ್ಮನ್ನ ಭೇಟಿ ಮಾಡಿ ಅಥವಾ ಖುದ್ದಾಗಿ ದೂರವಾಣಿ ಮೂಲಕ ಮಾತಾಡಿ ಅಥವಾ ನಿಮ್ಮ ಒಂದು ವಿಚಾರವನ್ನ ಕೇಳುವ ಕೆಲಸವನ್ನ ಏನಾದ್ರು ಮಾಡಿದ್ರ? ನೋಡಿ, ನಾನು ಪ್ರತಿಭಟನೆಗೆ ಕೂತ್ಕೊಂಡಾಗ 2ನೇ ದಿವಸ ನನಗೆ ಆಲ್ರೆಡಿ ಅಲ್ಲಿ ಅವರು ಕಮಿಷನರ್ ಬಂದು ಲೀಗಲ್ ಒಪಿನಿಯನ್ ಬಂದಿದೆ ಸರ್, ಕೊಡ್ಬೇಕು ಅಂತ, ಕೊಡ್ತೇನೆ ಅಂತ ಹೇಳಿದ್ರು ಬೆಳಿಗ್ಗೆ. ಅವರು ಹೇಳಿದ್ರು, TPM ಹೇಳಿದ್ರು, ಇಲ್ಲ ನನಗೆ ಕೊಟ್ಟ ಮೇಲೆ ಹೇಳ್ತೇನೆ ಅಂತ ಹೇಳಿದ್ರು. ನನಗೆ ಆಲ್ರೆಡಿ ದುಡ್ಡು ಕಟ್ಟಲಿಕ್ಕೆ ಚಲನ್, ಅದು ಇಂಪಾರ್ಟೆಂಟ್, ಅದನ್ನ ಕೊಟ್ರು. ನಾನು ದುಡ್ಡು ಕಟ್ಟಿದ ಮೇಲೆ ನನಗೆ ಬ್ಲೂ ಪ್ರಿಂಟ್ ಒಂದು ಇಂಗ್ಲಿಷ್ ಇಂದ ಕನ್ನಡಕ್ಕೆ ಮಾಡ್ಲಿಕ್ಕಿತ್ತು. ಅದು ಆಗ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಪಕ್ಷ ಬಿಜೆಪಿಯ 2 ಶಾಸಕರುಗಳು ನನಗೆ ಕಾಲ್ ಮಾಡಿ ಹೇಳಿದ್ರು. ಆಗ ನಾನು ಕೂತ್ಕೊಂಡಾಗ್ಲೇ ಗುರುಮೆ ಸುರೇಶ್ ಶೆಟ್ರು ಮತ್ತೆ ಸುನಿಲ್ ಕುಮಾರ್, ಇಲ್ಲ ಸರಿ ಮಾಡ್ಕೊಳ್ಳೋಣ, ಒಟ್ಟಾಗಿ ಮಾಡೋಣ. ನಾನು ಓಕೆ ಹೇಳಿದೆ. ಅಲ್ಲ, ಈಗ ನಾವು ಶಾಸಕರ ಹತ್ರ ಕಮಿಷನರ್ಗೆ ಫೋನ್ ಮಾಡಿ ಕೊಡ್ಲಿಕ್ಕೆ ಹೇಳ್ತೇವೆ ಅಂತ ಹೇಳಿ, ಇದು ನನ್ನ ಹತ್ರ ನನಗೆ ಮಾತಾಡಿದ್ದು, ಫೋನ್ ಮೇಲೆ ಮಾತಾಡಿದ್ದು. ಗುರುಮೆ ಸುರೇಶ್ ಶೆಟ್ರ ಫೋನ್ ಮೇಲೆ ಮಾತಾಡಿ, ಸುನಿಲ್ ಕುಮಾರ್ ಮತ್ತು ಗುರುಮೆ ಇಲ್ಲೇ ಇದ್ದಾರೆ ಯಶ್ಪಾಲ್ ರಾಮನ್. ನಾನು ಹೇಳಿದೆ, ದಯವಿಟ್ಟು ಈಗ ಮಾಡಬೇಡಿ, ನನಗೆ ಆಲ್ರೆಡಿ ಸಿಕ್ಕಿಯಾಗಿದೆ. ಇನ್ನು ನನಗೆ ಬ್ಲೂ ಪ್ರಿಂಟ್ ಸಿಗುದು ಬಿಟ್ರೆ ನನಗೆ ಆರ್ಡರ್ ಆಗಿದೆ, ನನಗೆ ಹಣ ಕಟ್ಟಿ ಆಗಿದೆ. ನನಗೆ ಬ್ಲೂ ಪ್ರಿಂಟ್ ಎಲ್ಲ ಕೆಲಸ ಆದ್ಮೇಲೆ ನಾವು ಮಾಡಿದ್ದು ಅಂತ ಹೇಳ್ಬೇಕು. ಇದು ಬೇಡ, ಒಟ್ಟು ಕೂತ್ಕೊಂಡು ಮಾತಾಡ್ಬೇಕೆ, ಖಂಡಿತವಾಗಿ ಮಾತಾಡೋಣ, ನನಗೇನು ತೊಂದರೆ ಇಲ್ಲ. ನಾನು ರೆಡಿ ಇದ್ದೇನೆ. ನಾನು ಇಷ್ಟು 2 ವರ್ಷ 3 ವರ್ಷದಿಂದ ಕಾಯ್ತಾ ಇದ್ದೇನೆ, ನೀವು ಬರ್ತೀರಾದ್ರೆ ಕೂತ್ಕೊಂಡು ಮಾತಾಡೋಣ, ನನಗೇನು ತೊಂದರೆ ಇಲ್ಲ. ನನ್ ಗುರುಮೆ ಸುರೇಶ್ ಅಲ್ಲ ಪಾಪ, ಅವ್ರಿಗೆ ಬಗ್ಗೆ ನಂದೇನು ಕಂಪ್ಲೇಂಟ್ ಅಲ್ಲ, ಅವ್ರು ಒಳ್ಳೆಯತನದಿಂದ ನಾವು ಸರಿಯಾಗಬೇಕು ಅಂತ ಹೇಳೋ ಸದುದ್ದೇಶನ ಮಾಡಿರುವ. ಆದ್ರೆ ನಾನು ಅವ್ರಿಗೆ ಹೇಳಿದೆ, ಇನ್ನು ಶಾಸಕರ ಹತ್ರ ಫೋನ್ ಮಾಡ್ಲಿಕ್ಕೆ ಹೇಳ್ಬೇಡಿ. ಆಗ ಅವರೆಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದ್ದಾರೆ, ಒಂದು ಸರಿ ಮಾಡಿ ಮಾರೆ ಅಂತ. ಅವರೆಲ್ಲ ಪ್ರಯತ್ನ ಮಾಡಿದ್ದಾರೆ, ಗುರುಮೆ ಸುರೇಶ್ ಶೆಟ್ರು ಮಾಡಿದ್ದಾರೆ, ಸುನೀಲ್ ಕುಮಾರ್ ಮಾಡಿದ್ದಾರೆ. ಆಗ ಈ ಶಾಸಕರು ಒಪ್ಪಿರ್ಲಿಲ್ಲ. ಲಾಸ್ಟ್ ಮಿನಿಟ್ಗೆ ಶಾಸಕರು ಇಲ್ಲೇ ಇದ್ದಾರೆ, ಅವರಿಂದ ನಾವು ಕಮಿಷನರ್ಗೆ ಫೋನ್ ಮಾಡ್ತೇವೆ ಅಂತ ಹೇಳಿದ್ರು. ನಾನು ಹೇಳಿದೆ, ರಾಜಿ ಆಗಿದ್ದು ನನ್ನ ಸರಿಗೆ, ಎಲ್ಲ ಆದ್ಮೇಲೆ ನೀವು ಫೋನ್ ಮಾಡಿ ಏನ್ ಮಾಡೋದು. ಸಿಕ್ಕಿತ್ತು. ಅಷ್ಟೊತ್ತಿಗೆ ಎಲ್ಲ ನಮ್ಮ ನಗರ ಅಧ್ಯಕ್ಷರು, ಗ್ರಾಮಾಂತರ ಅಧ್ಯಕ್ಷರೆಲ್ಲ ಪತ್ರಿಕಾಗೋಷ್ಠಿ ಮಾಡಿ ನನ್ನ ಬಗ್ಗೆ ಹೇಳಿದ್ರು. ಕಾನೂನಿನಲ್ಲಿ 3 ಬಾರಿ ಶಾಸಕರು ಗೊತ್ತಿದ್ದವ್ರಿಗೆ ಹೇಳಿದ್ರು. ದೇವ್ರು ನಡೆಸಿ ಅವ್ರು ಹೇಳಿ 1 ಗಂಟೆಯಲ್ಲಿ ನಂಗೆ ಲೀಗಲ್ ಒಪಿನಿಯನ್ ಲೀಗಲ್ ಒಪಿನಿಯನ್ ಕೊಡಬಹುದು ಅಂತ ಲೀಗಲ್ ಒಪಿನಿಯನ್ ಸಮೇತ ನಮ್ಗೆ ಸಿಂಗಲ್ ಲೆವೆಲ್ ಕೊಟ್ಟಿದ್ರು. ಸರ್, ನೀವು ಯೋಚನೆ ಮಾಡಿ, ಯಾವುದೇ ಕೇಸಲ್ಲಿ ಧರಣಿ ಮಾಡಿದಾಗ ಒಂದು ದೊಡ್ಡ ಇಶ್ಯೂ ಆಗ್ತದೆ. ಆಗ ಏನಾದ್ರು ಸಣ್ಣ ಪಾಯಿಂಟ್ ಹೆಚ್ಚು ಕಮ್ಮಿ ಇದ್ರೆ ಯಾರು ಕೊಡಲ್ಲ. ನನಗೆ ಕೊಡ್ಬೇಕಾಗಿದ್ರೆ ಕಮಿಷನರು ಅವರಷ್ಟಕ್ಕೆ ಅವ್ರು ಡಿಸಿಷನ್ ಮಾಡಿದ್ದಲ್ಲ. ಆ ಸಣ್ಣ ಪಾಯಿಂಟ್ ಯಾವ್ದಾದ್ರು ಒಂದರ ಲೂಸ್ ಪಾಯಿಂಟ್ ಇದ್ರು ಇಲ್ಲ, ಹೈಲೈಟ್ ಆಗ್ತಿತ್ತು. ಸರ್, ಹೈಕೋರ್ಟ್ ನ ನಿಮ್ಮ ಅಡ್ವೊಕೇಟ್ ಆಫ್ ಜನರಲ್ ಆಫೀಸ್ ನ ಅವರ ಪ್ಯಾನಲ್ ಅಡ್ವೊಕೇಟ್ ಇಂದ ಲೀಗಲ್ ಒಪಿನಿಯನ್ ರೈಟಿಂಗ್ ಅಲ್ಲಿ ತಕೊಂಡು ನನ್ನ ಆರ್ಡರ್ ಬಂದಿದೆ. ಕಾನೂನು ಸಲಹೆಗಾರ, ಬೆಂಗಳೂರು ಕಾನೂನು ಸಲಹೆಗಾರ ವರದಿ ಅದರ ಮೇಲೆ ಕೊಟ್ಟದ್ದು ನನಗೆ. ಹಾಗಾಗಿ ನನಗೆ ಲೀಗಲ್ ಇದ್ದದ್ರಿಂದ ಸಿಕ್ಕಿದ್ದು ಬಿಟ್ರೆ, ಯಾವುದೇ ಒತ್ತಡದಿಂದ ಬೇಗ ಆಯ್ತು ಬಿಟ್ರೆ, ಆ ಒತ್ತಡ ಮಾಡಿಕೊಂಡು ನಾನು ಕಾನೂನು ಬಿಟ್ಟು ಮಾಡಲಿಲ್ಲ. ಇದು ಬಹಳ ಸ್ಪಷ್ಟ ಇಲ್ಲ ನಿಮ್ಗೆ. ಓಕೆ ಸರ್, ಈಗ ಒಂದೇ ತರದಿ 2023ರಲ್ಲಿ ವಿಧಾನಸಭೆ ಟಿಕೆಟ್ ತಪ್ಪತ್ತೆ, 2024ರಲ್ಲಿ ವಿಧಾನ ಪರಿಷತ್ ಟಿಕೆಟ್ ತಪ್ಪತ್ತೆ, ನಂತರದಲ್ಲಿ 2-3 ವರ್ಷಗಳಿಂದ ಸ್ಥಳೀಯ ಶಾಸಕರಿಂದ ನಿಮ್ಗೆ ತೊಂದರೆ ಆಗ್ತಿದೆ, ನೀವೇ ಕೂಡ ಖುದ್ದಾಗಿ ಎಲ್ಲ ಕಡೆ ಕೂಡ ನೀವು ಹೇಳಿರುವಂತದ್ದು. ಇಷ್ಟೆಲ್ಲ ಆದ ನಂತರವೂ ಕೂಡ ಬಿಜೆಪಿ ಪಕ್ಷದ ಬಗ್ಗೆ ರಘುಪತಿ ಭಟ್ ಅವರಿಗೆ ಏನು ಒಪಿನಿಯನ್ ಇದೆ? ಸರ್, ಬಿಜೆಪಿ ಪಕ್ಷದ ಬಗ್ಗೆ ನನಗೆ ಒಲವಿರುವುದರಿಂದಲೇ ನಾನು ಇವತ್ತು ನೀವು ಮನೆಯಲ್ಲಿ ನೋಡ್ಬೋದು, ನಾನು ಇವತ್ತು ಮೋದಿಯವರ ಒಬ್ಬ ಭಕ್ತನಾಗಿದ್ದೇನೆ, ಮೋದಿಯವರನ್ನು ಫಾಲೋ ಮಾಡ್ತಾ ಇದ್ದೇನೆ. ನಾನು ಬಿಜೆಪಿ ಪಕ್ಷವನ್ನು ಒಪ್ತೇನೆ, ಬಿಜೆಪಿಯ ಸೆಂಟ್ರಲ್ ಲೀಡರ್ಶಿಪ್ ಅನ್ನು ಒಪ್ತೇನೆ. ಸ್ಟೇಟ್ ಲೀಡರ್ಶಿಪ್ ಬಗ್ಗೆ ನನಗೆ ಅಸಮಾಧಾನ ಇದೆ. ಸ್ಟೇಟ್ ಲೀಡರ್, ಬಿಜೆಪಿಯ ಸ್ಟೇಟ್ ಲೀಡರ್ ಬಗ್ಗೆ ಅಸಮಾಧಾನ ಇದೆ. ಯಾಕಂದ್ರೆ ನೋಡಿ,
ಒಬ್ಬ 3 ಬಾರಿ ಶಾಸಕನಾದ ಇಷ್ಟೆಲ್ಲ ಸಮಸ್ಯೆ ಆದಾಗ ಎಲ್ಲ ಗೊತ್ತಿದ್ರು ಯಾವ ಒಬ್ಬ ಸ್ಟೇಟ್ ಲೀಡರ್ ಒಬ್ಬನಿಗೆ ಇದರ ಬಗ್ಗೆ ಗಮನ ಕೊಡಲ್ಲ. ನಾನು ಬಿಜೆಪಿಯಲ್ಲಿ ಜಿಲ್ಲಾಧ್ಯಕ್ಷ ಆಗಿದ್ದು. ಒಬ್ಬ ಬೈಂದೂರಿನ ಒಬ್ಬ ಕಾರ್ಯಕರ್ತ ಪಂಚಾಯತ್ ಮೆಂಬರ್ಗೆ ಒಬ್ಬ SI ಹೊಡೆದ ಅಂತ ನೀವು ಕೇಳಿ ಅಲ್ಲಿ ಕಾರ್ಯಕರ್ತ ಹೋಗಿ ಧರಣಿ ಮಾಡಿ ಆ SI ಅನ್ನ ಸಸ್ಪೆಂಡ್ ಮಾಡಿದೆ. CT ನಾಗರಾಜ್ ಅಂತ ಒಬ್ರು SI ಇದ್ರು ಗಂಗೊಳ್ಳಿ ಯಾವ್ದೋ ಒಂದು ಸ್ಟೇಷನ್ ಬೈಂದೂರ್ ಹೋಗಿ ನಾನು ಧರಣಿ ಕುತ್ಕೊಂಡು ಒಬ್ಬ ಕಾರ್ಯಕರ್ತೆ ತೊಂದರೆ ಆದಾಗ ಬೈಂದೂರಿನಲ್ಲಿ ಒಬ್ಬ ಪಂಚಾಯತ್ ಮೆಂಬರ್ ಕಾಂಗ್ರೆಸ್ಗೆ ಹೋಗ್ತಾ ಅಂತ ಗೊತ್ತಾಗ ನಾನು ಹೋಗ್ಬೇಡ ಮರ ಅಂತ ಹೇಳ್ತಾ ಇದ್ದೆ. 3 ಬಾರಿ ಶಾಸಕರಾದವರು ಒಬ್ಬ ರಾಜ್ಯದವರಿಗೆ ಅದ್ರ ಬಗ್ಗೆ ಗಮನವೇ ಇಲ್ಲ ಅಂತ ಹೇಳಿದ್ರೆ, ಬಟ್ ನಮಗೆ ಪಕ್ಷ ಆ ತತ್ವದ ಬಗ್ಗೆ ಬಿಜೆಪಿಯ ಸೆಂಟ್ರಲ್ ನಾಯಕತ್ವದ ಬಗ್ಗೆ ಇವತ್ತಿಗೂ ವಿಶ್ವಾಸ ಇದೆ. ನಾನು ಅದರ ಬಗ್ಗೆ ನಾನು ಎಲ್ಲಿಯೂ ನೀವು ಟೀಕೆ ಮಾಡಿದ್ ನೋಡಿದ್ದೀರಾ? ನಾನು ಮಾಡಲಿಲ್ಲ. ಬಟ್ ಇಲ್ಲಿ ಸ್ಥಳೀಯವಾಗಿ ಇಲ್ಲಿನ ರಾಜ್ಯದ ನಾಯಕತ್ವದ ಬಗ್ಗೆ ನನಗೆ ಬೇಸರ ಇದೆ. ರಾಜ್ಯದ ನಾಯಕತ್ವ ಮತ್ತು ಶಾಸಕರು ನನಗೆ ಶಾಸಕರು ಕೊಡ್ತಾ ಇರುವಂತ ಉಪದ್ರವದ ಬಗ್ಗೆ ನನಗೆ ನಾನು ನಿರ್ಣಯ ಮಾಡುವಂತ ಒಂದು ಸಂದರ್ಭ ಬಂದಂತ. ಓಕೆ ಸರ್, ಅದೇ ರೀತಿಯಲ್ಲಿ ಇನ್ನೊಂದು ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತದ್ದು ಸಾಮಾಜಿಕ ಜಾಲತಾಣಗಳಲ್ಲಾಗಿರುವ ಅಥವಾ ನಿಮ್ಮ ನಾಯಕರುಗಳು ಕೆಲವರು ಹೇಳ್ತಾ ಇರುವಂತದ್ದು, ನಿಮ್ಮ ಬಿಜೆಪಿ ಪಕ್ಷ ಕೆಲವು ನಾಯಕರು ಅಂದ್ರೆ ರಘುಪತಿ ಭಟ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಅನ್ನುವ ವಿಚಾರವನ್ನ ಎಲ್ಲಾ ಕಡೆಯೂ ಕೂಡ ಈಗ ಚರ್ಚೆಯಲ್ಲಿ ಹೋಗ್ತಿರುವಂತದ್ದು. 2028ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ರಘುಪತಿ ಭಟ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗ್ತಾರಾ? ಸರ್ ನೋಡಿ, ಇವತ್ತು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳ್ತವ್ರು ಯಾರು? ಕಾಂಗ್ರೆಸ್ನವ್ರು ಯಾರು ಹೇಳಿದಾರ? ಹೋಗ್ಬೇಕಾದವ್ ನಾನು ಹೇಳಿದ್ದೇನಾ? ಇದು ಹೇಳ್ತಾ ಇರೋರು ಬಿಜೆಪಿಯವರು. ನೀವು ಇವತ್ತು ಸಾಮಾಜಿಕ ಜಾಲತಾಣಗಳನ್ನ ದಯವಿಟ್ಟು ಅಧ್ಯಯನ ಮಾಡಿ. ಶಾಸಕರ ಬೆಂಬಲಿಗರು ಅಂತ ಹೇಳೋರು, ನಾನು ಬೇಕಾದ್ರೆ ಹೆಸರು ಹೇಳ್ತೇನೆ, ಬೇಕಾದ್ರೆ ದಾಖಲೆ ಇದೆ ನನ್ನ ಹತ್ರ. ಅವರೇ ಪೋಸ್ಟರ್ ಮಾಡಿದ್ದು 2028ಕ್ಕೆ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ರಘುಪತಿ ಭಟ್ರು ಅಂತ. ಆಲ್ರೆಡಿ ದಯವಿಟ್ಟು ಹೇಳು ಕೇಳಿ ಸರ್, ದಯವಿಟ್ಟು. ನಾನು ಹೇಳಲಿಲ್ಲ, ಕಾಂಗ್ರೆಸ್ ಹೇಳಲಿಲ್ಲ. ಇವತ್ತು ಅಪಪ್ರಚಾರ ಮಾಡ್ತಾ ಇರೋರು ಶಾಸಕರು ಮತ್ತು ಅವರ ಬೆಂಬಲ. ನಿಮ್ಗೆ ದಾಖಲೆ ಸಮೇತ ಕೊಡ್ತೇನೆ, ಯಾರೆಲ್ಲ ಅವರ ಬೆಂಬಲಿಗರಿದ್ದಾರೆ ಅವರದ್ದು ಡೈಲಿ ಪೋಸ್ಟ್ ಮಾಡುವರು. ಅವ್ರನ್ನೆಲ್ಲ ನಾನು ಈ ಮಾಧ್ಯಮದಲ್ಲಿ ದೊಡ್ಡ ಹೈಲೈಟ್ ಮಾಡ್ಲಿಕ್ಕೆ ನಂಗೆ ಅಗತ್ಯ ಇಲ್ಲ. ನಿಮಗೆ ದಾಖಲೆ ಸಮೇತ ಕೊಡ್ತೇನೆ. ಯಾರೆಲ್ಲ ಅವರ ಪೋಸ್ಟ್ಗಳನ್ನ ಶಾಸಕರ ಪೋಸ್ಟ್ಗಳನ್ನ ಹಾಕ್ತಾರ ಅವರೆಲ್ಲ ಅದನ್ನ ಪೋಸ್ಟರ್ ಅನ್ನ ಹಾಕಿದ್ದಾರೆ. ಅಂದ್ರೆ ರಘುಪತಿ ಭಟ್ರು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಅಂತ. ನಾನು ಹೇಳುವಂತಹದ್ದು, ಕಾಂಗ್ರೆಸ್ಗೆ ಹೋಗ್ಬೇಕು ಅಂದ್ರೆ ನಾನು ಹೇಳ್ಬೇಕು ಅಥವಾ ಕಾಂಗ್ರೆಸ್ ಲೀಡರ್ಸ್ ಹೇಳ್ಬೇಕು. ಅವ್ರು ಹೇಳಿಲ್ಲ, ನಾನು ಹೇಳಿಲ್ಲ. ಮತ್ತೆ ಅವ್ರು ಬಿಜೆಪಿಯ ಲೀಡರ್ಗಳು ಅಪಪ್ರಚಾರಗಳು, ಲೀಡರ್ಗಳು ಎಲ್ಲ ಅಲ್ಲ, ಶಾಸಕರ ಕೆಲವು ಅನುಯಾಯಿಗಳು, ಕೆಲವರು, ಎಲ್ಲರೂ ಅಲ್ಲ, ಕೆಲವರೆಲ್ಲ ಅದಕ್ಕೆ ಬಹಳ ಟೆನ್ಷನ್ ಮಾಡ್ಕೊಂಡು ಅದನ್ನು ಫೋನ್ ಮಾಡಿದ್ದಾರೆ. ಹೀಗೆ ನಾನು ಹೇಳಿದ್ರೆ ನಾನು ಹೇಳುವುದ ಮೇಲೆ ಅದು ಸತ್ಯ, ನಾನು ಹೇಳುವವರೆಗೆ ಅದು ಸತ್ಯ ಅಲ್ಲ. ಮತ್ತೆ ಯಾವ ಯೋಚನೆಯನ್ನು ನಾನು ಮಾಡ್ಲಿಲ್ಲ. ಈಗ ಇವತ್ತು ನಾನು ಹೇಳಬೇಕಿದ್ರೆ ಹೌದು, ನಾನು ಹೇಳಿಲ್ಲ. ಇವತ್ತು ಶಾಸಕರು ಇದನ್ನ ಪ್ರಾರಂಭದಿಂದ ರಘುಪತಿ ನಾನು ಇಂಡಿಪೆಂಡೆಂಟ್ ನಿಲ್ಲುವಾಗ ಸ್ಟಾರ್ಟ್ ಮಾಡಿಸಿದ್ದಾರೆ. ಸೊ ಅವರಿಗೆ ನಾನು ಕಾಂಗ್ರೆಸ್ ಹೋಗ್ಬೇಕು ಅಂತ ಉಂಟಾ ಏನೋ ನನಗೆ ಗೊತ್ತಿಲ್ಲ. ರಘುಪತಿ ಭಟ್ ಅವ್ರನ್ನ ಕಂಡ್ರೆ ಶಾಸಕರಿಗೆ ಅಷ್ಟೊಂದು ಭಯ ಇದೆಯಾ? ಗೊತ್ತಿಲ್ಲ ಸರ್ ನನಗೆ ಆ ಭಯವ. ನಾನಂತ ಭಯ ಹುಟ್ಟಿಸೋನಲ್ಲ. ಯಾಕೆ ಗೊತ್ತಿಲ್ಲ, ಕೆಲವರ ಸ್ವಭಾವ ಹಾಗಿರ್ತದೆ, ಏನ್ ಮಾಡ್ಲಿಕ್ಕಾಗಲ್ಲ. ಕೆಲವರದ್ದು ಸ್ವಭಾವ ಆಗಿರ್ತದೆ. ನಾನು ಅದರ ಬಗ್ಗೆ ಮತ್ತೆ ಪುನಃ ಅದು ಈಗ ಟೀಕೆ ಮಾಡ್ಲಿಕ್ಕೆ ತಯಾರಿಲ್ಲ. ನಾನು ಇಷ್ಟೇ ಸರ್, ಇಷ್ಟೇ ಹೇಳೋದು. ನನಗೆ ಶಾಸಕರಿಂದ ಆದ ಸಮಸ್ಯೆ ಬಗ್ಗೆ ನಾನು ಹೇಳಿದ್ದೇನೆ. ಮತ್ತೆ ಅವರ ನಿಲುವುಗಳ ಬಗ್ಗೆ ನಾನು ಟೀಕೆ ಮಾಡ್ಲಿಕ್ಕೆ ತಯಾರಿಲ್ಲ. ನಂಗೆ ಅಗತ್ಯವೂ ಇಲ್ಲ. ನಾನು ಯಾರ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ತಯಾರಿಲ್ಲ. ಅಂದ್ರೆ ಈಗ ಬಿಜೆಪಿಯವರಾಗಿರುವ ಅವರ ಕೆಲವರ ಹಿಂಬಾಲಕರೇ ನಿಮ್ಮನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗ್ತಾರಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ಸರ್ ನಿಮ್ಗೆ ನಾನು ತೋರಿಸ್ತೇನೆ. ನೀವು ಈಗ ನೀವು ಇದು ಮುಗಿದುಕೊಳ್ಳೆ ಆ ಪೋಸ್ಟರ್ ಹಾಕುವವರು ಯಾರು ತೋರಿಸ್ತೇನೆ. ಅವ್ರು ದಿನನಿತ್ಯ ಅವ್ರ ಪೋಸ್ಟರ್ ಹಾಕುವವರು ಯಾರು ನೋಡಿ, ಅವ್ರು ಮಾತ್ರ ಮಾಡಿದ್ದು, ಬೇರೆ ಎಲ್ಲಿಯೂ ಬರಲ್ಲ. ನೀವು ಪೋಸ್ಟರ್ ನೋಡಿ, ನಿಮ್ಗೆ ಇಲ್ಲಿ ಹೆಸರು ಹೇಳ್ತಾನೆ ಯಾರ್ಯಾರು ಅಂತ ಹಾಕಿದವರು ಅಂತ. ಅವರೇ ಹಾಕಿದ್ದು. ಅಥವಾ ನನ್ನ ಅನುಯಾಯಿಗಳು ಯಾರು ಹಾಕಲಿಲ್ಲ, ಕಾಂಗ್ರೆಸ್ನವ್ರು ಯಾರು ಹಾಕಲಿಲ್ಲ, ಅವರೇ. ಅಂದ್ರೆ ಇದನ್ನ ಏನ್ ಗೊತ್ತಾ ಸರ್, ಸಮಾಜದಲ್ಲಿ ಮೊನ್ನೆ ನಾನು ಪ್ರತಿಭಟನೆ ಮಾಡಿ ತೆಗೆದು ಕೂಡಲೇ ಅದು ಒಂದು ಒಳ್ಳೆಯ ಒಂದು ಪಾಸಿಟಿವ್ ಆದಂತ ಅಭಿಪ್ರಾಯ ಬಂತು. ರಘುಪತಿ ಭಟ್ರು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ, ರಾಜ್ಯ ಮಟ್ಟದಲ್ಲಿ ಬಂತು, ತುಂಬಾ ಜನ ಬಂತು. ಈಗ ರಘುಪತಿ ಭಟ್ರು ನೆಗೆಟಿವ್ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಹೋಗ್ತಾರೆ ಅಂತ ಹೇಳುವಂತದ್ದು, ಇದೆಲ್ಲ ಇಂಥ ಒಂದು ಕೀಳು ಮಟ್ಟದ ರಾಜಕೀಯಕ್ಕೆ ನಾನು ಜಗ್ಗುವನಲ್ಲ, ಉಡುಪಿ ಕ್ಷೇತ್ರದ ಜನತೆಗೂ ಗೊತ್ತಿದೆ ಇದೆಲ್ಲ. ಅದಕ್ಕೆಲ್ಲ ನಾವು ತಲೆಬಿಸಿ ಮಾಡ್ಕೊಳ್ಳುವಾಗಿಲ್ಲ. ಓಕೆ ಸರ್, ಕೊನೆಯದಾಗಿ ಈಗಾಗಲೇ ನಿಮ್ಮ ಹೋರಾಟದಲ್ಲಿ ನೀವು ಯಶಸ್ಸನ್ನ ಕಂಡಿದ್ದೀರಾ. ಸಾರ್ವಜನಿಕ ಸಮಸ್ಯೆಗಳ ಕುರಿತಾಗಿ ಕೂಡ ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿದಿರಾ. ಎಲ್ಲ ವಿಚಾರಗಳ ಕುರಿತಾಗಿ ಈ ಉಡುಪಿ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ, ಸಾರ್ವಜನಿಕರಿಗೆ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಅಲ್ಲ, ನಾನು ಬಹಳ ನಿಮ್ಮ ಮೂಲಕ ಸ್ಪಷ್ಟೀಕರಣ ಮಾಡುವಂತದ್ದು, ನಾನು ಧರಣಿಗೆ ಕೂತ್ಕೊಂಡದ್ದು ಯಾವುದೋ ನನ್ನ ರಾಜಕೀಯ ಕಾರಣಕ್ಕೋಸ್ಕರ ಅಲ್ಲ. ನನ್ನ ಯಾವುದೇ ಶಾಸಕರ ಎದುರಿನ ದ್ವೇಷ ಅದಕ್ಕೋಸ್ಕರ ಅಲ್ಲ. ಶಾಸಕರ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ, ಅವರನ್ನ ಸಮಾಜದಲ್ಲಿ ಇದೊಂತ ಮಾಡ್ಲಿಕ್ಕೆ ನನಗೆ ಅನಿವಾರ್ಯತೆ. ನನ್ನ ವ್ಯವಹಾರದಲ್ಲಿ ನಾನು ಒಂದು ಮಾರಾಟ ಆದಂತಹ ಜಾಗದನ್ನ ನನಗೆ ಸಿಂಗಲ್ ಲೇಔಟ್ ಸಿಗದೆ ರಿಜಿಸ್ಟ್ರೇಷನ್ ಆಗಲ್ಲ ಸರ್. ಸಿಂಗಲ್ ಲೇಔಟ್ ರಿಜಿಸ್ಟ್ರೇಷನ್ ನಾನು ಅಡ್ವಾನ್ಸ್ ತಗೊಂಡಿದ್ದೇನೆ, ಆಗಲ್ಲ.
ನನಗೆ ಮತ್ತೆ ಪುನಃ ಇವರು ಮೀಟಿಂಗ್ ಇಡುದು ಅಂತ ಹೇಳ್ತಾ ಇದ್ದಾರೆ. ಮೀಟಿಂಗ್ ಇಟ್ಟರೆ ಮತ್ತೆ 6 ತಿಂಗಳು 1 ವರ್ಷ ತೆಗಿತಾರೆ. ಆಗ ನಂದು ಅದು ಡೀಲ್ ಅದು ವಾಪಸ್ ಹೋಗ್ತದೆ. ಮತ್ತೆ ನನಗೆ 100ಕ್ಕೆ 100 ಲೀಗಲ್ ಇದೆ ಅಂತ ಗೊತ್ತಿದ್ದರಿಂದ ನಾನು ಹೇಳಿದ್ದೇನೆ ಆ ದಿವಸ ಉದ್ಯಮಿಯಾಗಿ, ಒಬ್ಬ ನಾಗರಿಕನಾಗಿ ನಾನು ಧರಣಿ ಕೂತ್ಕೊಂಡದ್ದು. ಹಾಗಾಗಿ ಅದರಲ್ಲಿ ನನಗೆ ಯಶಸ್ಸಾಗಿದೆ. ಮತ್ತೆ ಸಾರ್ವಜನಿಕ ಸಮಸ್ಯೆಯ ಬಗ್ಗೆ ನಾನು ನನ್ನ ಇಂಡಿವಿಜುವಲ್ ಆದಂತ ಹೋರಾಟಗಳನ್ನ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮಾಡ್ತೇನೆ. ಅದಕ್ಕೆ ಯಾರೆಲ್ಲ ನಾಗರಿಕರು, ನಮ್ಮ ಉಡುಪಿ ಕ್ಷೇತ್ರ ಮತದಾರರು ಸಹಕಾರ ಮಾಡ್ತಾರೆ, ಅವ್ರ ಜೊತೆ ನಾನು ಗಟ್ಟಿಯಾಗಿ ನಿಲ್ತೇನೆ. ಓಕೆ ಸರ್, ಇದುವರೆಗೆ ಒಂದು ಸಂದೇಶ ಭಾಗವಹಿಸಿ ಮೊನ್ನೆ ನಿಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ಆಗಿರ್ಬೋದು, 2 ವರ್ಷಗಳಲ್ಲಿ ಆಗದೆ ಇದ್ದದ್ದು 1.5 ದಿನದಲ್ಲಿ ನಿಮ್ಮ ಹೋರಾಟಕ್ಕೆ ತಂದಂತಹ ಜಯ ವಿಚಾರ ಆಗಿರ್ಬೋದು, ಇಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು, ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಗಳಾಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲಿ ವೀಕ್ಷಕರೇ, ಇದು ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ ರಘುಪತಿ ಭಟ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.